ಮೋಹನ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಗುರುಪ್ರಸಾದ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಅರಿಶಿಣ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ತಾವೇ ವಿಚಾರನ ಆರಂಭ ಮಾಡಿ ಮೋಹನ್ ಕುಮಾರ್. ಸರಿ ಸರ್. ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೊಳ್ತೇನೆ. ನನ್ನ ಹೆಸರು ಡಾಕ್ಟರ್ ಮೋಹನ್ ಕುಮಾರ್ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರ ಇಲ್ಲಿ ತೋಟಗಾರಿಕಾ ತಂತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ನಾವು ಏನು ಮಾತಾಡ್ತೀವಿ ಅಂತಂದರೆ ಅರಿಶಿಣ ಬೆಳೆಯ ಒಂದು ಸುಧಾರಿತ ಬೇಸಾಯ ಪದ್ಧತಿ, ರೈತರು ಏನು ಮಾಡ್ತಿದ್ದಾರೆ, ಏನು ಬದಲಾವಣೆಗಳನ್ನ ರೈತರು ಮಾಡ್ಕೋಬೇಕು, ಮತ್ತು ಈ ಬೆಳೆಯಲ್ಲಿ ಒಂದು ಒಳ್ಳೆಯ ಇಳುವರಿನ ಹೇಗೆ ಪಡ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಮಾತಾಡೋಣ. ಮೊದಲನೇದಾಗಿ ನಾವು ಅರಿಶಿಣ ಅಂತ ನೋಡಿದಾಗ ಚಾಮರಾಜನಗರ, ಮೈಸೂರದು HD ಕೋಟೆ ಇರ್ಬೋದು ಅಥವಾ ಹುಣಸೂರು ಇರ್ಬೋದು, ಈ ಭಾಗದಲ್ಲಿ ನಾವು ಈ ಅರಿಶಿಣ ಬೆಳೆನ ಒಂದು ವಾಣಿಜ್ಯ ಬೆಳೆಯಾಗಿ, ಕಮರ್ಷಿಯಲ್ ಬೆಳೆಯಾಗಿ ರೈತರು ಬೆಳೆಯೋದನ್ನು ನೋಡ್ತೀವಿ. ಈಗ ಚಾಮರಾಜನಗರದಲ್ಲೇ ಅಂದಾಜಿಸಿರ್ತಕ್ಕಂಥದ್ದು ಒಂದು 9,900 10,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಅರಿಶಿಣ ಬೆಳೀತಾರೆ ರೈತರು. ಹೇಗೆ ಬೆಳೀತಿದ್ದಾರೆ, ಏನು ಇಳುವರಿ ತಗೊಳ್ತಿದ್ದಾರೆ, ಅದರ ಮಾರ್ಕೆಟ್ ಯಾವ ಥರ ಮಾಡ್ತಿದ್ದಾರೆ, ಏನಾದ್ರು ಎಕ್ಸ್ಪೋರ್ಟ್ ಮಾಡ್ತಿದ್ದಾರಾ, ಈ ಬಗ್ಗೆ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು ಸ್ವಲ್ಪ ಸರ್ವೇನ ಮಾಡಿದ್ವಿ. ಏನು ಗೊತ್ತಾಯಿತು, ರೈತರು ಸ್ಥಳೀಯ ತಳಿಗಳನ್ನ ಬೆಳೆಸ್ತಿದ್ದಾರೆ. ಸ್ಥಳೀಯ ತಳಿಗಳಂದರೆ ಸೇಲಂ ಲೋಕಲ್ ಇರ್ಬೋದು, ಕಡಪ ಲೋಕಲ್ ಇರ್ಬೋದು, ಈರೋಡ್ ಲೋಕಲ್ ಅಂತ ಇರ್ಬೋದು. ಆದಮೇಲೆ ಇದು ತಮಿಳ್ನಾಡು ಭವಾನಿ ಸಾಗರ್ ಅಂತ ಒಂದು ರಿಸರ್ಚ್ ಸ್ಟೇಷನಿಂದ ರಿಲೀಸ್ ಆಗಿರ್ತಕ್ಕಂಥ 1-2 ತಳಿಗಳನ್ನ ರೈತರು ಬಳಸ್ತಿದ್ದಾರೆ. ಇವುಗಳು ಏನು ಅಂತಂದರೆ ರೈತರು ಬಳಸ್ತಿದ್ದಾರೆ ಅಂದರೆ ಅವು ಒಂದು ಎಕರೆಗೆ ರೈತರ ಇದರಲ್ಲಿ ಹೇಳಬೇಕು ಅಂತಂದರೆ ಒಂದು 20-25 ಕ್ವಿಂಟಾಲ್ ಒಣಗಿಸಿರೋ ಅರಿಶಿಣ ಇಳುವರಿ ಕೊಡುತ್ತೆ. 8-9 ತಿಂಗಳು ತಗೊಳ್ತೇವೆ. ಇದು ತಳಿಗಳ ಗುಣಲಕ್ಷಣ. ಆಮೇಲೆ ಇನ್ನೂ ನಾವು ಮಾರ್ಕೆಟಲ್ಲಿ ಕರ್ಕುಮಿನ ಆಧಾರದ ಮೇಲೆ ರೈತರು ಬೆಳೀತಾ ಇಲ್ಲ, ಮಾರ್ಕೆಟಲ್ಲೂ ಕೂಡ ಪರ್ಚೇಸ್ ಆಗ್ತಾಯಿಲ್ಲ. ಹಾಗಾಗಿ ಕರ್ಕುಮಿನ ಅಂಶವೂ ಕಡಿಮೆ ಇದೆ. ಇವೇನು ರೈತರು ಬೆಳೀತೀಯಾರಲ್ವ, ಸ್ವಲ್ಪ ಪಾಪ್ಯುಲರ್ ಅಂದರೆ ಜನಪ್ರಿಯ ತಳಿ ಅಂದರೆ ಸೇಲಂ ಲೋಕಲ್ ಅಂತ. ಮಾರ್ಕೆಟಲ್ಲೂ ಕೂಡ ಸಾಕಷ್ಟು ಸೇಲಮ್ ಜಿಯೋಗ್ರಫಿಕಲಿ ಐಡೆಂಟಿಫೈಡ್ ಒಂದು ವೆರೈಟಿ ಅಂತ. ಬಟ್ ಅದು ಕೂಡ ಇಳುವರಿ 25-26 ಕ್ವಿಂಟಾಲ್ ಒಂದು ಎಕರೆಗೆ ಬಂದರೆ ಹೆಚ್ಚು ಬೇಯಿಸಿರೋ ಅರಿಶಿಣ. ನಂತರ ಕರ್ಕುಮಿನ ಅಂಶವೂ ಕಡಿಮೆ ಇದೆ, 2-2.5% ಇದೆ. ಇದು 90 ಭಾಗ ರೈತರು ಬೆಳೀತಕ್ಕಂಥ ಅರಿಶಿಣ. ಹಾಗಾಗಿ ಕೃಷಿ ವಿಜ್ಞಾನ ಕೇಂದ್ರದವರು ನಾವೇನು ಮಾಡಿದ್ವಿ, ಅರಿಶಿಣದಲ್ಲಿ ಯಾವುದಾದ್ರೂ ಒಂದು ಚೆನ್ನಾಗಿರೋಂಥ ಸುಧಾರಿತ ತಳಿನ ರೈತರಿಗೆ ಪರಿಚಯ ಮಾಡಿಸಿದ್ರೆ ಅದು ಅವರಿಗೆ ಇಳುವರಿ ಜಾಸ್ತಿ ಆಗುತ್ತೆ, ಗುಣಮಟ್ಟ ಜಾಸ್ತಿ ಆಗುತ್ತೆ. ಒಟ್ಟಾರೆಯಾಗಿ ಆ ಒಂದು ಎಕರೆಯಲ್ಲಿ ಅವನು ಏನು ಆದಾಯ ತಗೊಂತಾನೆ, ಏನು ಇಳುವರಿ ತಗೋತಾನೆ, ಅದನ್ನು ಡಬಲ್ ಜಾಸ್ತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ನಾವು ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ವಿ. ತರಬೇತಿಗಳನ್ನ ಕೊಟ್ವಿ ರೈತರಿಗೆ, ಜೊತೆಗೆ ಡೆಮೋನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕೆ ಅಂತ ಹೇಳ್ತೀವಿ, ಪ್ರಾತ್ಯಕ್ಷಿಕೆನ ಕೊಟ್ವಿ. ನಂತರ ಕೆಲವೇ ಆಯ್ದ ರೈತರುಗಳನ್ನ, ಯಾರು ಚೆನ್ನಾಗಿ ಅರಿಶಿಣ ಮಾಡ್ತಿದ್ದಾರೆ, ಅರಿಶಿಣ ಬೆಳೀತಿದ್ದಾರೆ, ಇಂಟ್ರೆಸ್ಟ್ ಇದೆ ಅಂಥ ರೈತರುಗಳನ್ನ ಆಯ್ಕೆ ಮಾಡಿಕೊಂಡು ಬೀಜೋತ್ಪಾದನೆ ಕೂಡ ಕೈಗೊಂಡ್ವಿ. ಅದ್ರಲ್ಲಿ ನಮಗೇನು ಗೊತ್ತಾಯಿತು, ಕಳೆದ ಒಂದು 7-8 ವರ್ಷಗಳಲ್ಲಿ ಪ್ರತಿಭಾ ಅಂತಕ್ಕಂಥ ಒಂದು ತಳಿನ ನಾನು ಹೆಸರಿಸೋಕ್ಕೆ ಇಷ್ಟಪಡ್ತೀನಿ. ಈ ತಳಿ ನಮ್ಮ ಸದರನ್ ಡ್ರೈ ಝೋನ್ 6 ಅಂತ ನಾವು ಏನು ಇದೀವಲ್ಲ, ಚಾಮರಾಜನಗರ ಇರ್ಬೋದು, ಪಾರ್ಟ್ ಮೈಸೂರು ಮತ್ತು ಹುಣಸೂರು ಈ ಭಾಗದಲ್ಲಿ ಇದೆಯಲ್ಲ, ಇದಕ್ಕೆ ಪ್ರತಿಭಾ ಅಂತಕ್ಕಂಥ ತಳಿ ಅದು ಸೂಕ್ತವಾಗುತ್ತೆ. ಇದು IISR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಕೋಝಿಕೋಡ್ ಕೇರಳ ಅವ್ರು ಬಿಡುಗಡೆ ಮಾಡಿರ್ತಕ್ಕಂಥ ತಳಿ. ಈಗೇನು IISR ಪ್ರತಿಭಾ ನಾನು ಹೆಸರಿಸಿದ್ದೀನಲ್ಲ, ಅದ್ರ ಗುಣಲಕ್ಷಣ ಏನಂತ ನೋಡೋಣ. ಸೇಲಂಗೆ ನಾವು ರೈತರು ಜಾಸ್ತಿ ಬೆಳೀತಕ್ಕಂಥ ತಳಿಗೆ ಕಂಪೇರ್ ಮಾಡಿದ್ರೆ IISR ಪ್ರತಿಭಾ ಅಂತಕ್ಕಂಥದ್ದು ಒಂದು ಎಕರೆಗೆ 35-40 ಕ್ವಿಂಟಾಲು ಒಣಗಿರ್ತಕ್ಕಂಥ ಅರಿಶಿಣವನ್ನು ಕೊಡುತ್ತೆ. ಸೊ ನೋಡಿ, ಇದರಲ್ಲೇ ಗೊತ್ತಾಗುತ್ತೆ. ಅಲ್ಲಿ 20-25 ಕ್ವಿಂಟಾಲ್ ಬರ್ತೋ ಜಾಗದಲ್ಲಿ 35-40 ಕ್ವಿಂಟಾಲ್ ಅಂತಂದರೆ 30-35% ಇಳುವರಿ ಜಾಸ್ತಿ ಆಯಿತು. ಆಮೇಲೆ ಇದೇನು ಅವಧಿಲೇನು ಅಂಥ ವ್ಯತ್ಯಾಸ ಏನಿಲ್ಲ, ಇದು ಕೂಡ 8 ತಿಂಗಳು ತಗೊಳುತ್ತೆ. ಆದರೆ ಕರ್ಕುಮಿನ ಅಂಶ ಚೆನ್ನಾಗಿದೆ. ಸೇಲಂ ಲೋಕಲಲ್ಲಿ 2.5% ನಾವೇನು ನೋಡ್ತೀವಲ್ಲ, ಇಲ್ಲಿ ಅವರೇಜು 4.5% ಅಷ್ಟು ಕರ್ಕುಮಿನ ಅಂಶ ಇದೆ. ಹಾಗಾಗಿ ಮುಂದೊಂದು ದಿನಗಳಲ್ಲಿ ಕರ್ಕುಮಿನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಕಂಪ್ನಿಗಳು ಅಥವಾ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥವ್ರು ಈ ತಳಿ ಮೇಲೇ ಅವಲಂಬಿತ ಆಗ್ತಾರೆ ಅನ್ನೋದೊಂದು ನಮಗೊಂದು ಇದು. ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಗುರುಪ್ರಸಾದ್ ಅವರೇ. ನನ್ನ ಹೆಸರು ಗುರುಪ್ರಸಾದ್ ಅಂತ. ನಾನು ಕೊತ್ತಲೋಡಿ ಒಬ್ಬ ಸಾವಯವ ಕೃಷಿಕ. ನಾನು ಕಳೆದ 4-5 ವರ್ಷಗಳಿಂದ ಸಾವಯವ ಕೃಷಿ ಮಾಡ್ಕೊಂಬಂದಿದ್ದೀನಿ. ಒಂದು 5-6 ವರ್ಷದ ಹಿಂದೆ ಪ್ರತಿಭಾ ತಳಿನ ತಂದಿದ್ವಿ ಹೊರಗಡೆಯಿಂದ, ತಂದು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮೊದಲು ನಮ್ಮ ತಂದೆಯವರು ಕೆಮಿಕಲ್ ಕೃಷಿನೇ ಮಾಡ್ತಾಯಿದ್ರು. ನಾನು ಬೆಂಗಳೂರಿಂದ ಬಂದ ಮೇಲೆ ನಾನು ಏನೋ ಡಿಫ್ರೆಂಟಾಗಿ ಏನಾದ್ರು ಮಾಡಬೇಕು. ಬೆಂಗಳೂರಿಂದ ಯಾಕೆ ಬಂದ್ರಿ ನೀವು? ನಮ್ಮ ತಂದೆಗೆ ಶುಗರ್ ಆಯಿತು, ಡಯಾಬಿಟಿಕ್ ಆಯಿತು. ಆವಾಗ ಸ್ವಲ್ಪ ಅವರು ಕೃಷಿ ಕೆಲಸಗಳಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ನೀವು ಬೆಂಗಳೂರಿಗೆ ಯಾಕೆ ಹೋಗಿದ್ರಿ ಅಂತ ಕೇಳಬೇಕು. ಆ್ಯಕ್ಚುಲಿ ನಾನು ಕಾಲೇಜ್ ಡ್ರಾಪ್ ಔಟ್ ಮಾಡಿ ಬೆಂಗಳೂರಿಗೆ ಹೋಗಿದ್ದೆ. ಯಾಕೆ? ಕೆಲಸಕ್ಕೋಸ್ಕರ ಹೋಗಿದ್ದೆ. ನಿಮ್ಮ ವಿದ್ಯಾಭ್ಯಾಸ ಏನು? ನನ್ನ ವಿದ್ಯಾಭ್ಯಾಸ PU ಕಂಪ್ಲೀಟ್ ಮಾಡಿ ITI ಮಾಡ್ತಾ ಇದ್ದೆ. ಮತ್ತು ಅದರಿಂದ ಡ್ರಾಪ್ ಔಟ್ ಆಗಿ ಕೆಲಸಕ್ಕೆ ಹೋದೆ. ಓಕೆ.
ಆಮೇಲೆ ಮನೆಗೆ ಅನಿವಾರ್ಯವಾಗಿ ಬರ್ಬೇಕಾಯ್ತು. ಮನೆವರೆಗೆ ಬರಬೇಕಾಯ್ತು. ಜಮೀನು ಎಷ್ಟಿರತ್ತೆ ತಮಗೆ? ಜಮೀನು ನಮ್ದು 6 ಎಕರೆ ಇದೆ. ನೀರಾವರಿ? 4 ಎಕರೆ ನೀರಾವರಿ ಇದೆ, 2 ಎಕರೆ ಒಣ ಬೇಸಾಯ. ಆಯ್ತು. ಮುಂಚೆಯಿಂದಲೂ ತಾವು ಅರಿಶಿಣನೇ ಬೆಳೀತಾ ಇದ್ದೀವಿ? ಅರಿಶಿನ ಬಾಳೆ ನಮ್ದು ಮುಖ್ಯ ಫಸಲುಗಳು. ಓಕೆ. ಹೇಳಿ ಸರ್, ನಿಮ್ಮ ತಂದೆ ರಾಸಾಯನಿಕ ಬಳಸ್ತಿದ್ರ? ಹೌದು, ಅವ್ರು ಬಳಸ್ತಾ ಇದ್ರು. ಅದ್ರ ಜೊತೆಗೆ ನಾವು ಕೊಟ್ಟಿಗೆ ಗೊಬ್ಬರ ನಮ್ಮ ಮನೇಲಿ ಸಾಕಷ್ಟು ಹಸುಗಳು ಇರೋದ್ರಿಂದ ನಮ್ಮ ಮನೇಲಿ ಸಾಕಷ್ಟು ಗೊಬ್ಬರ ಸಿಗುತ್ತೆ, ಅದನ್ನೂ ಹಾಕೊಂಡು ಜೊತೆಗೆ ಕೆಮಿಕಲ್ಲು ಮಾಡ್ತಾ ಇದ್ರು. ನಾನು ಬಂದ್ಮೇಲೆ ಹಂಗೆ ನಮಗೆ ಒಬ್ರು ಮಹೇಶ್ ಅಂತ ಪರಿಚಯ ಆದರು. ಅವ್ರ ಮುಖಾಂತರ ನಮಗೆ ಸಾವಯವ ಕೃಷಿ ಬಗ್ಗೆ, ಅದರಿಂದ ಏನು ಬೆನಿಫಿಟ್ಸು, ಆಮೇಲೆ ನಮ್ಮ ಸ್ವಾವಲಂಬತನ ಇದಾಗಬೇಕು, ಬೇರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಮನೇಲಿ ನಾಟಿ ಹಸು ಇದೆ, ನಾವು ಅದರಿಂದನೇ ಎಲ್ಲನೂ ಮಾಡ್ಕೋಬೋದು ಅಂತ ಎಲ್ಲ ತಿಳಿಸ್ಕೊಟ್ರು. ಆಮೇಲೆ ನಾವು ಹಂಗೆ ಜೀವಾಮೃತ, ಪಂಚಗವ್ಯ, ಗೋಕೃಪಾಮೃತ ಇವೆಲ್ಲ ಬಳಸ್ಕೊಂಡು ನಾವು ಸ್ಟಾರ್ಟಿಂಗ್ ಇದು ಮಾಡೋಕ್ಕೆ ಶುರು ಮಾಡಿದ್ವಿ. ನಾನು ಸ್ಟಾರ್ಟಿಂಗಲ್ಲಿ ಮಾಡಿದಾಗ KVK ಅಷ್ಟೊಂದೇನು ಪರಿಚಯ ಇರಲಿಲ್ಲ. ಬರ್ತಾ 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 ಒಂದ್ಸಾರಿ ಟ್ರೈಕೋಡರ್ಮಾ ತರಕ್ಕೆ ಬಂದಾಗ ಹಿಂಗೆ ನಾವು ಸಾವಯವ ಮಾಡ್ತೀವಿ ಅಂದಿದ್ದಕ್ಕೆ KVK ಕಡೆಯಿಂದನೂ ಸಪೋರ್ಟ್ ಕೊಟ್ಟರು. ಇವ್ರ ಕಡೆಯಿಂದನೂ ಟ್ರೈಕೋಡರ್ಮಾ, ಸೂಡೋಮೋನಾಸು ಮತ್ತು ಅರ್ಶಿನ ಸ್ಪೆಷಲ್ಲು ಆ ಥರ ಐಟಮ್ಸ್ ಎಲ್ಲ ಕೊಡೋಕೆ ಶುರು ಮಾಡಿದ್ರು. ಮತ್ತು ನಮಗೆ NPOP ಸರ್ಟಿಫಿಕೇಷನ್ ಮಾಡಿಸ್ಕೊಟ್ರು, ಅದೆಲ್ಲ ಮಾಡಿಸ್ಕೊಟ್ರು. ಇವಾಗ ನಮಗೆ ಸ್ವಲ್ಪ ಮಾರ್ಕೆಟಿಂಗ್ ಎಲ್ಲ ಅದೆಲ್ಲ ಹೆಲ್ಪ್ ಆಗ್ತಾಯಿದೆ. ಇವಾಗ ನಾವು ಲಾಸ್ಟ್ ಇಯರು ನಮ್ಮದು ಒಂದು 25 ಕ್ವಿಂಟಲು ಬಿತ್ತನೆ ಕೊಟ್ಟು ಮಿಕ್ಕಿದ್ದು 25 ಕ್ವಿಂಟಲ್ ಅರಿಶಿನ, ಬೇಯಿಸಿರೋ ಅರಿಶಿನ ಸಿಕ್ತು ನಮಗೆ. ಎಷ್ಟು ಎಕರೆಲಿ ಬೆಳೆಯುತ್ತೆ ವರ್ಷ? 1 ಎಕರೆ. ಪ್ರತಿ ವರ್ಷ 1 ಎಕರೆ. ಓಕೆ. ಯಾಕಂದ್ರೆ ಮುಂಚೆ ತಾವು ಯಾವ ತಳಿ ಬಳಸ್ತಾ ಇದ್ರಿ ಸರ್? ನನಗೆ ಗೊತ್ತಾದ ಮಟ್ಟಿಗೆ ನಾವು ಪ್ರತಿಭಾ ತಂದ್ಮೇಲೆ ಮತ್ತೆ ಯಾವುದು ಚೇಂಜೇ ಮಾಡಿಲ್ಲ. ಅದಕ್ಕಿಂತ ಮುಂಚೆ ಕೇಳ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾವುದೋ ಲೋಕಲ್ ಬಳಸ್ತಾ ಇದ್ವಿ, ಅದಷ್ಟೊಂದು ಇಳುವರಿ ಬರ್ತಾ ಇರಲಿಲ್ಲ, ಅರಿಶಿನ ತುಂಬ ಸಣ್ಣ ಇರ್ತಿತ್ತು. ಓಕೆ. ಈ ಪ್ರತಿಭಾ ತಳಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಪ್ರತಿಭಾ ತಳಿ ತುಂಬ ಚೆನ್ನಾಗಿದೆ, ಸ್ವಲ್ಪ ಕರ್ಕುಂಬನಾಂಶ ಚೆನ್ನಾಗಿದೆ ಅಂತ ಹೇಳಿದ್ರು. ಆಮೇಲೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಇದೆ ಅದರಲ್ಲಿ, ನಮ್ಮ ಹವಾಮಾನಕ್ಕೆಲ್ಲ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಓಕೆ. ನಿಮ್ಮ ಸಾವಯವ ಕೃಷಿಗೂ ಹೊಂದ್ಕೊಂಡ್ಬಿಟ್ಟಿದ್ಯಾ? ಹೌದು, ಹೊಂದ್ಕೊಂಡು. ನಾನು ಫಸ್ಟು ಹೆಂಗ್ ಮಾಡಿದೆ ಅಂದರೆ 1 ಎಕರೆಯಲ್ಲಿ ಅರ್ಧ ಎಕರೆ ಕೆಮಿಕಲ್ಲು, ಅರ್ಧ ಎಕರೆ ಆರ್ಗ್ಯಾನಿಕ್, ಆ ಥರ ಮಾಡಿದ್ವಿ. ಅವಾಗ ಡಿಫ್ರೆನ್ಸ್ ತಗೊಂಡು ಕಂಪ್ಲೀಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಏನು ಡಿಫ್ರೆನ್ಸ್ನ? ನಾವು ಅದರಲ್ಲಿ ಕೆಮಿಕಲ್ ಕೊಟ್ಟು ಎಲ್ಲ ಅದೇ ಅಷ್ಟೇ ಇಳುವರಿ ಬಂತು. ನಾನು ಇದರಲ್ಲಿ ಬರೀ ಜೀವಾಮೃತ, ಪಂಚಗವ್ಯ, ಗೋಕೃಪಾಮೃತ ಬರೀ ಇದೇ ಕೊಟ್ಟೆ ಅಷ್ಟೇ. ಕೊಟ್ಟಿಗೆ ಜೊತೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೆ ಚೆನ್ನಾಗಿ, ಹಂಗಾಗಿ ಇದರಲ್ಲೂ ಅಷ್ಟೇ ಬಂತು. ಮತ್ತು ಇದು ಬೇಕಾಗೇ ಇಲ್ವಲ್ಲ, ಇನ್ನು ನಮ್ಗೆ ಅದು ಎಕ್ಸಸ್ ಖರ್ಚು ಅಂತ ಅದನ್ನ ಡ್ರಾಪ್ ಔಟ್ ಮಾಡಿ ರಾಸಾಯನಿಕ ಕೊಟ್ಟಿರೋ ಕಡೆ ಕೊಟ್ಟಿಗೆ ಗೊಬ್ಬರನೇ ಹಾಕ್ಲಿಲ್ವನ ತಾವು? ಹಾಕಿದ್ವಿ, ಅಂದರೆ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಕೊಟ್ಟಿದ್ವಲ್ಲ ರಾಸಾಯನಿಕಗಳೆಲ್ಲ. ಓಕೆ. ಹಂಗಾಗಿ ಸರಿ. ಈಗ ಸಾವಯವ ಕೃಷಿಯನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಅರಿಶಿಣದಲ್ಲಿ ತಾವು? ಅರಿಶಿಣದಲ್ಲಿ ನಾನು ಇವಾಗ 6 ಇಯರ್ಸ್ ಆಯಿತು. 6 ವರ್ಷ. ಈಗ 6 ವರ್ಷದ ಹಿಂದೆ ಏನು ಇಳುವರಿ ಬರ್ತಿತ್ತು ಅಷ್ಟೇ ಇಳುವರಿ ಈಗಲೂ ಬರ್ತಿದೆಯಾ ಅಥವಾ ಏನಾದ್ರು ಜಾಸ್ತಿ ಆಗಿದೆಯಾ? ಅಷ್ಟೇ ಇಳುವರಿ ಬರ್ತಾ ಇದೆ. ಅಂದರೆ ಮಧ್ಯ ಸ್ವಲ್ಪ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು, ಅಷ್ಟೊಂದೇನು ಜಾಸ್ತಿ ಬರ್ತಾ ಇರಲಿಲ್ಲ. ಮತ್ತೆ ಸುಧಾರಿಸ್ಕೊತಾ ಇವಾಗ ಪರವಾಗಿಲ್ಲ, ಚೆನ್ನಾಗಿ. ಒಂದೇ ಜಮೀನಲ್ಲಿ ಬೆಳೆಯೋದು ಅರಿಶಿನ ಅಥವಾ ಬೇರೆ ಬೇರೆ ಬದಲಾಯಿಸ್ತೀರಾ? ಒಂದೇ ಜಮೀನಿಲ್ಲ ಅಂತಲ್ಲ, ಈ ವರ್ಷ 1 ಎಕರೆಗೆ ಹಾಕಿದ್ರೆ ನೆಕ್ಸ್ಟ್ ವರ್ಷ ಚೇಂಜ್ ಮಾಡಿ ಮತ್ತೆ ಇನ್ನೊಂದು ಎಕರೆಗೆ ಬೇರೆ ಕಡೆ ಹಾಕ್ತೀವಿ. ಹೇಳಿ ಮೋಹನ್ ಕುಮಾರ್ ಅವರೇ, ಒಂದು ತಳಿಯ ಸುಧಾರಣೆ ಬಗ್ಗೆ ಮಾತಾಡಿದ್ರಿ, ನಂತರ ಇದು ಒಂದು ಪ್ರಮುಖವಾಗಿ ಏನು ನಮ್ಮ ಯಾರಾದರೂ ರೈತರು ಹೊಸದಾಗಿ ಅರಿಶಿಣವನ್ನು ಬೆಳಿತೀನಿ ಅಂತಂದರೆ ಅವರು ಮೊದಲನೇದಾಗಿ ಏನಂತಂದರೆ ಒಂದು ಒಳ್ಳೆ ತಳಿನ ಬಳಸಬೇಕು. ಅದರಿಂದ ಏನಾಗುತ್ತೆ, ಇಳುವರಿಯಲ್ಲಿ ಅವ್ರಿಗೆ ಚೆನ್ನಾಗಾಗುತ್ತೆ. ಆಮೇಲೆ ನಂತರ ನಾವೇನಾದ್ರು ಸುಧಾರಿತ ಬೇಸಾಯ ಪದ್ಧತಿಗಳ ಕಡೆಗೆ ನಾವು ಗಮನ ಹರಿಸೋಣ. ಇವಾಗ ಏನು ಇವತ್ತು ನಾವು 2 ಆಸ್ಪೆಕ್ಟ್ಸ್ಗಳನ್ನ ನೋಡ್ತಿದ್ದೀವಿ ಇಲ್ಲಿ. ಒಂದು ಸಾವಯವದಲ್ಲಿ ಅರಿಶಿಣ ಬೆಳೀತಕ್ಕಂಥದ್ದು, ಇನ್ನೊಂದು ಸಾಮಾನ್ಯ ಪದ್ಧತಿ. ಸಾಮಾನ್ಯ ಪದ್ಧತಿಲಿ ಏನು ರೈತರು ಏನು ಮಾಡ್ತಾರೆ, ನಮ್ಗೆ ವೈಜ್ಞಾನಿಕವಾಗಿ ಏನು ಮಾಡಬೇಕು, ಒಂದು ಬೀಜೋಪಚಾರ ಅಂತಕ್ಕಂಥದ್ದನ್ನು ಮಾಡಲೇಬೇಕು. ಬೀಜೋಪಚಾರವನ್ನು ರೈತರು ಇವಾಗ ಫೆಬ್ರವರಿ ಎಂಡ್ ಮಾರ್ಚ್ ಈ ಟೈಮಲ್ಲಿ ಬೀಜನೂ ತಗೊಳ್ತಾರೆ. ಎಲ್ಲಿ ಚೆನ್ನಾಗಿ ಬಂದಿದೆ, ಏನು ಒಳ್ಳೆ ಇಳುವರಿ ಬಂದಿರತಕ್ಕಂಥ ಜಮೀನಲ್ಲಿ ಬೀಜವನ್ನು ತಗೊಂಡು ಕ್ಲೀನ್ ಮಾಡಿ ಒಂದ್ಸರಿ ಬೀಜೋಪಚಾರ ಮಾಡಿ ಇಡಬೇಕು, ಅದನ್ನ ಶೇಖರಣೆ ಮಾಡಿ ಇಡಬೇಕು. ಸಾಮಾನ್ಯವಾಗಿ ಯಾರು ಈ ಥರ ಮಾಡಲ್ಲ ಅನಿಸುತ್ತೆ. ಅದು ಏನಾಗುತ್ತೆ, ಆ ಬೀಜದಲ್ಲಿ ಶ್ರಿಂಕೇಜ್ ಬರೋಂಥದ್ದು, ಏನಾದರೂ ಚಿಕ್ಕ ಪುಟ್ಟ ರೋಗ ಬರ್ತಕ್ಕಂಥದ್ದು, ಲಾಸ್ ಆಗತಕ್ಕಂಥದ್ದು, ಮೊಳಕೆ ಪ್ರಮಾಣ ಚೆನ್ನಾಗಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅಡ್ವಾಂಟೇಜ್ ಆಗಿ ಬರ್ತವೆ. ಆಮೇಲೆ ಅದು ಕನಿಷ್ಠ ಒಂದು 45ರಿಂದ 50 ದಿನಗಳ ಕಾಲ ಶೇಖರಿಸಿಡಬೇಕಾಗತ್ತೆ. ಶೇಖರಿಸಿಡಬೇಕು ಯಾಕೆ? ಮೊಳಕೆ ಚೆನ್ನಾಗಿ ಬರಲಿಕ್ಕೆ ಅಷ್ಟೇ. ಈಗ ಕೊಟ್ಟಿಗೆಲೋ ಅಥವಾ ಮನೆಯಲ್ಲಿ ಒಂದು ಸ್ವಲ್ಪ ನೆರಳಿರ್ತಕ್ಕಂಥ ಜಾಗದಲ್ಲೋ ಚೀಲದಲ್ಲಿ ಹಾಕಿ ಬೀಜೋಪಚಾರ ಮಾಡಿರ್ತಕ್ಕಂಥದ್ದು. ಬೀಜೋಪಚಾರ ಯಾವುದ್ರಲ್ಲಿ ಮಾಡಬೇಕು ಅನ್ನೋದು ಕೂಡ ಇದೆ. ನಾವು ಏನಂದರೆ ನಮ್ಮಲ್ಲಿ ಬಂದಂಥವೆಲ್ಲ ಬೀಜಾಮೃತದಲ್ಲಿ ಮಾಡಲಿಕ್ಕೆ ಹೇಳ್ತೀವಿ. ಅಥವಾ ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಸ್ ಇರ್ಬೋದು. ಈಗ ಒಂದು 200 ಲೀಟರ್ ನೀರಿಗೆ 1 kg ಅಷ್ಟು ಟ್ರೈಕೋಡರ್ಮಾ ಹರ್ಜಿಯಾನಮ್ ಅಂತ ಏನೋ ನಾವು ಹೇಳ್ತೀವಿ, ಫಂಜಿಸೈಡ್, ಅದು ಬಯೋ ಫಂಜಿಸೈಡು. ಅದು ಸೂಡೋಮೋನಸ್ ಫ್ಲೋರಸೆನ್ಸ್ ಅಂತ ಹೇಳ್ತೀವಿ. 2 ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷಗಳ ಕಾಲ ಹೆಜ್ಜೆ ಅದನ್ನು ನೆರಳಲ್ಲಿ ಒಣಗಿಸಿ
ನಂತರ ಅವ್ರನ್ನ ಶೇಖರಣೆ ಮಾಡಿ ಅಂತ ಹೇಳ್ತೀವಿ. ಅಥವಾ ಕೆಮಿಕಲ್ ಮಾಡ್ತಕ್ಕಂಥವ್ರು ಬ್ಯಾವಿಸ್ಟಿನ್ ಇದೆ 2 ಗ್ರಾಮ್ 1 ಲೀಟ್ರ್ ನೀರಿಗೆ, ಮ್ಯಾಂಕೋಸೆಬ್ ಇದೆ ಅದು ಕೂಡ 2 ಗ್ರಾಮ್ 1 ಲೀಟ್ರ್ ನೀರಿಗೆ, ಅದು ಇತ್ತೀಚೆಗೆ ಕಾಂಬಿ ಪ್ರಾಡಕ್ಟ್ಗಳು ಸಾಫ್ ಅಂತ ಬಂದಿದೆ ಅದು ಕೂಡ 2 ಗ್ರಾಮ್ 1 ಲೀಟ್ರ್ ನೀರಿಗೆ. ಇವುಗಳಲ್ಲಿ ಆದ್ರೂ ಅವರು ಒಂದು 10-15 ನಿಮಿಷಗಳ ಕಾಲ ಹೆಜ್ಜೆ ಅದನ್ನು ನಾವು ಶೇಖರಣೆಗೆ ಮಾಡಬೇಕು. ಇದನ್ನು ಕಂಪಲ್ಸರಿ ಮಾಡಲೇಬೇಕು. ಅದೇ ಥರ ನಾಟಿಗಿಂತ 1 ವಾರ 10 ದಿನದ ಮುಂಚೆನೂ ಕೂಡ ಇನ್ನೊಮ್ಮೆ ಬೀಜೋಪಚಾರ ಮಾಡಬೇಕಾಗತ್ತೆ. ಏನು ಅದರದ್ದು ಅಡ್ವಾಂಟೇಜು ನಾಟಿಗಿಂತ ಮುಂಚೆ? ಈಗ ಆಲ್ರೆಡಿ 1.5-2 ತಿಂಗಳಿಂದ ಮಾಡಿದ್ದೀರಾ ಅಂತ ನಾಟಿಗಿಂತ ಮುಂಚೆ ಮಾಡಿದ್ರೆ ಆವಾಗ ನೋಡಿ 2 ತಿಂಗಳು ನಾವೇನು ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಬೀಜ, ಅದರಲ್ಲಿರ್ತಕ್ಕಂತಹ ಮಾಯಿಶ್ಚರ್ ಎಲ್ಲವೂ ಆವಿಯಾಗಿ ಹೋಗಿರುತ್ತೆ ತೇವಾಂಶ. ಸೊ ಆವಾಗ ನಾವು ಬೀಜೋಪಚಾರ ಮಾಡಿದ್ರೆ ಅಲ್ಲಿ ಮೊಳಕೆ ಹೊಡಿಲಿಕ್ಕೆ ಅದು ಪೂರಕವಾಗಿ ಸಹಾಯ ಮಾಡುತ್ತೆ. ಆಮೇಲೆ ನಾವು ಫೀಲ್ಡ್ ಅಂತ ಹೇಳ್ತೀವಿ, ಜಮೀನಿಗೆ ಏನು ಹಾಕ್ತೀವಲ್ಲ, ಜಮೀನಿಗೆ ಹಾಕಿದಾಗ ಮೊಳಕೆ ಪ್ರಮಾಣ ಚೆನ್ನಾಗಾಗುತ್ತೆ, ತಪ್ಪುಗುಳಿಗಳಾಗಲ್ಲ. ಹಾಗಾಗಿ ಅಲ್ಲಿಯೂ ಈಗ ನಾಟಿ ಮಾಡೋಕ್ಕಿಂತ 1 ವಾರ 10 ದಿವಸದ ಮುಂಚೆ ಅಲ್ಲಿ ಕೊಳ್ತಿರ್ತಕ್ಕಂಥದ್ದು, ಡ್ಯಾಮೇಜ್ ಆಗಿರ್ತಕ್ಕಂಥದ್ದು, ಸುಂಡೋಗಿರ್ತಕ್ಕಂಥ ಬೀಜವನ್ನು ಕ್ಲೀನ್ ಮಾಡಿ ಒಂದು 10-15 ನಿಮಿಷಗಳ ಕಾಲ ನಾವು ಬೀಜಾಮೃತದಲ್ಲಿರ್ಬೋದು ಅಥವಾ ಟ್ರೈಕೋಡರ್ಮ ಸೂಡೋಮೋನಾಸ್ ಇರ್ಬೋದು ಅಥವಾ ಕೆಮಿಕಲ್ ನಾವೇನು ಮ್ಯಾಂಕೋಸೆಬ್, ಬ್ಯಾವಿಸ್ಟಿನ್ನು, ಸಾಫು ಯಾವುದಾದ್ರು ಒಂದರಲ್ಲಿ ಒಂದು 10-15 ನಿಮಿಷಗಳ ಕಾಲ ಹೆಜ್ಜೆ ನಾಟಿಗೆ ಬಳಸೋದು ಒಳ್ಳೆಯದು. ಇದು ಒಂದು ಮಾಡಲೇಬೇಕಾಗತ್ತೆ ರೈತರು. ಅದಾದ ನಂತರ ಅರಿಶಿಣದಲ್ಲಿ ನೋಡಿ, ಈಗ ನಾವೇನು 1 ಎಕರೆ ಒಂದು 700-750 kg ಬೀಜ ಬೇಕಾಗತ್ತೆ. ಅದನ್ನು ಹಾಕ್ಕೊಂಡು ನಾವು 10-12-14 ಟನ್ನಷ್ಟು ಹಸಿ ಅರಿಶಿನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ 1 ಎಕರೆಯಲ್ಲಿ. ಈಗ ಪ್ರತಿಭದಲ್ಲಿ ನಾವು ಒಂದು ಅವರೇಜ್ ಅಂದರೆ 14-15 ಟನ್ನು ಹಸಿ ಅರಿಶಿನ 1 ಎಕರೆಯಲ್ಲಿ ಬರುತ್ತೆ. ಸೊ ನಾವು ಹಾಕೋದು 700 kg, ಒಂದಿಷ್ಟು 10-12 ಅಷ್ಟು ನಮಗೆ ಬರೋದ್ರಿಂದ ಸಾಕಷ್ಟು ಪೋಷಕಾಂಶಗಳನ್ನ ನೀಡಬೇಕಾಗತ್ತೆ. ಪೋಷಕಾಂಶಗಳನ್ನ ಯಾವ ಥರ ರೈತರು ಕೊಡಬೇಕು? ಒಂದು ಸಾಮಾನ್ಯ ರೈತರು ಇದು ಮಾಡಲ್ಲ, ಏನು ಹಸಿರೆಲೆ ಗೊಬ್ಬರಗಳನ್ನ ಮಾಡ್ತಕ್ಕಂಥದ್ದು. ಇದು 7-8 ತಿಂಗಳು ಬೆಳೆ. ಹಾಗಾಗಿ ಇದಕ್ಕೆ ಸಾಕಷ್ಟು ನ್ಯೂಟ್ರಿಯೆಂಟ್ಸ್, ಸಾರಜನಕ, ರಂಜಕ, ಪೊಟ್ಯಾಶ್ ಬೇಕಿರೋದ್ರಿಂದ ರೈತರು ಪ್ರತಿ ವರ್ಷವೂ ಕೂಡ ಅರಿಶಿನ ಹಾಕೋಕ್ಕಿಂತ 2 ತಿಂಗಳು ಮುಂಚೆ ಯಾವುದಾದ್ರೂ ಒಂದು ಹಸಿರೆಲೆ ಬೆಳೆನ ಅವ್ರು ಮಾಡಬೇಕು. ಅದನ್ನು ಮಾಡಿ 45 ದಿವಸಕ್ಕೆ ಅದು ಹೂವಾಡೋ ಟೈಮಲ್ಲಿ ಜಮೀನಿಗೆ ಸೇರಿಸ್ಬೇಕು. ಹಸಿರೆಲೆ ಅಂತಂದರೆ ಏನು? ಡಯಾಂಚ ಇರ್ಬೋದು, ಚಂಬೆ ಇರ್ಬೋದು, ಅಥವಾ ಹೆಸರು ಉದ್ದುನೇ ಇರ್ಬೋದು, ಅಲಸಂದೆ ಇರ್ಬೋದು, ಹುರುಳಿನೇ ಇರ್ಬೋದು, ಯಾವುದಾದ್ರೂ ಒಂದು ಅದು ಬೆಳೆಯಾಗಿ ಅಲ್ಲ, ಅದನ್ನು ಹಸಿರೆಲೆ ಗೊಬ್ಬರವಾಗಿ ಅದು ಜಮೀನಿಗೆ ಸೇರಿಸಿದ್ರೆ ಏನು ಅಡ್ವಾಂಟೇಜ್ ಆಗುತ್ತೆ? ಒಂದು, ಅದು ಮೇಯ್ನಾಗಿ ನಾವು ರೈತರು ನೋಡಬೇಕಾಗಿರೋ ಸಾರಜನಕ ಸ್ಥಿರೀಕರಣ ಮಾಡುತ್ತೆ. ಭೂಮಿಗೆ ಸಾರಜನಕ ಏನು ನಾವು ನೈಟ್ರೋಜನ್ ಹಾಕ್ತೀವಲ್ವ, ಯೂರಿಯಾ, DAP ಗೊಬ್ಬರ ಏನು ಹಾಕ್ತೀವಿ, ಯೂರಿಯಾ ಹಾಕ್ತೀವಲ್ಲ, ಆ ಗೊಬ್ಬರದಲ್ಲಿರ್ತಕ್ಕಂಥ ಅಂಶ ಸಾರಜನಕನ ಜಮೀನಿಗೆ ಸೇರಿಸುತ್ತೆ. ಅದಲ್ಲದೆ ಭೂಮಿನ ರೂಪ ಅಂತ ಹೇಳ್ತಾರೆ ರೈತರುಗಳು. ಅಂದರೆ ಭೂಮಿಲಿ ಅನವಶ್ಯ ಬರ್ತಕ್ಕಂಥ ಕಳೆಗಳನ್ನು ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಹೆಲ್ಪ್ ಮಾಡುತ್ತೆ. ಈಗ ಜೇಕು, ಹುಲ್ಲು ಇದು ಬಂದರೆ ತುಂಬ ಕಷ್ಟ ಅದನ್ನ ಮ್ಯಾನೇಜ್ ಮಾಡೋದು. ಅದು ಈಗ ನಾವು ಗ್ರೀನ್ ಮೆನ್ಯೂರಿಂಗ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಮಾಡ್ತಾ ಒಂದು 2-3 ವರ್ಷಗಳಲ್ಲಿ ನಮಗೆ ಕಣ್ಣಿಗೆ ಕಾಣಿಸುತ್ತೆ, ನಮ್ಮಲ್ಲಿ ಬರ್ತಕ್ಕಂಥ ಕಳೆಗಳಲ್ಲೇ ಬದಲಾವಣೆ ಆಗ್ತಿದೆ. ಕಳೆ ಬರಲೇಬಾರ್ದು ಅಂತ ಹೇಳ್ತಿಲ್ಲ, ನಾವು ಹತೋಟಿ ಮಾಡ್ತಕ್ಕಂಥ ಕಳೆಗಳು ಬರೋಕ್ಕೆ ಶುರು ಆಗ್ತವೆ. ಭೂಮಿ ಚೆನ್ನಾಗಾಗತ್ತೆ, ಪೋಷಕಾಂಶನ ಒದಗಿಸುತ್ತೆ. ಇದನ್ನು ರೈತರು ಮಾಡಲೇಬೇಕಾಗತ್ತೆ. ಯಾವಾಗ ಮಾಡಬೇಕು? ನಾಟಿ ಮಾಡೋಕ್ಕಿಂತ 2 ತಿಂಗಳ ಮುಂಚೆ ಮಾಡಲಿ, ನಾಟಿಗಿಂತ ಒಂದು 15 ದಿವಸ ಮುಂಚೆ ಅದನ್ನ ಭೂಮಿಗೆ ಸೇರಿಸಲಿ, ಒಂದು 10-12 ದಿನ ಗ್ಯಾಪ್ ಕೊಡಲಿ, ನಂತರ ನಾಟಿಗೆ ಮಾಡಬೇಕಾಗತ್ತೆ ರೈತರು. ಹೇಳಿ ಸರ್, ತಾವೇ ಹಾಗೆ ಬೀಜೋಪಚಾರ ಮಾಡ್ತೀರಿ? ನಿಮ್ಮದೇ ಬೀಜ ಬಳಸ್ತೀರಾ ಅಥವಾ ಬೇರೆ ಕಡೆಯಿಂದ ಖರೀದಿ ಮಾಡ್ತೀರಾ? ಇಲ್ಲ, ಪ್ರತಿ ವರ್ಷ ನಮ್ಮದೇ ಬೀಜ ಇಟ್ಕೋತೀವಿ. ಕಿತ್ತಂಥ ಅರಿಶಿನದಲ್ಲಿ ಚೆನ್ನಾಗಿರೋ ಬೀಜಗಳನ್ನೆಲ್ಲ ಆದು ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವಿ. ಮತ್ತೆ ಹಾಕುವಾಗ ಒಂದ್ಸರಿ ಬೀಜೋಪಚಾರ ಮಾಡಿ. ಈಗ ಯಾವ ಥರ ಮಾಡ್ತೀರಿ ಹೇಳಿ ಬೀಜೋಪಚಾರ? ಬೀಜೋಪಚಾರ ಬಂದು ನಾವು ಸಗಣಿನ ನೀರಲ್ಲಿ ಡ್ರಮ್ಮಲ್ಲಿ ಕಲಸಿಟ್ಟಿರ್ತೀವಿ. ನೀರಿಗೆ ಒಂದು ಬಟ್ಟೆಯಲ್ಲಿ ಸಗಣಿ ಹಾಕಿ ಅದನ್ನ ಇಳಿಬಿಡ್ತೀವಿ. ಅದು ಡಿಲ್ಯೂಟ್ ಆಗಬಾರ್ದು ಸಗಣಿ, ಬಟ್ ಬಟ್ಟೆಲ್ಲ ಇರಬೇಕು. ಅದಕ್ಕೆ ಗಂಜಲ, ಸುಣ್ಣ ಅದೆಲ್ಲ ಮಿಕ್ಸ್ ಮಾಡಿ ಒಂದು ನೈಟು ಇಟ್ಟಿರ್ತೀವಿ. ಮತ್ತೆ ಮಾರನೆಗೆ ಎದ್ದು ಅರಿಶಿನೆಲ್ಲ ಅದಕ್ಕೆ ಅದ್ದಿ ಒಂದು 2 ನಿಮಿಷ 3 ನಿಮಿಷ. ಸುಣ್ಣ ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಿ? ಸುಣ್ಣ ಅಂದರೆ ಒಂದು ಡ್ರಮ್ಮಿಗಾದರೆ 200 ಲೀಟರ್ಸ್ಗಾದರೆ 1 kg ಅಷ್ಟಾದರೆ ಸಾಕು. 1 kg ಸುಣ್ಣ. ಎಷ್ಟು kg ಸಗಣಿ? 5 kg ಸಗಣಿ. 5 kg ಸಗಣಿ. ಅದನ್ನ ಇಳಿಬಿಟ್ಬಿಟ್ಟು ಆ ದ್ರಾವಕದಲ್ಲಿ ಇದನ್ನ ಹತ್ತೀರಿ. ಜೊತೆಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇದೆಲ್ಲ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ತೀವಿ. ಇವ್ರು ಹೇಳಿದಾಗೆ 2 ಸರಿ ಬೀಜೋಪಚಾರ ಮಾಡ್ತೀರಾ? ಇಲ್ಲ, ಅಂದರೆ ನಾವು ಒಂದೇ ಸರಿ ಮಾಡೋದು. ಒಂದೊಂದ್ಸರಿ ಬೇಗನೂ ಮಾಡಿರ್ತೀವಿ, ಒಂದೊಂದ್ಸರಿ ನಾಟಿ ಮಾಡೋದು ಒಂದು 2-3 ದಿವಸ ಅಂತ ಮಾಡ್ತೀವಿ. ಓಕೆ. ಮತ್ತೆ ಹಸಿರೆಲೆ ಗೊಬ್ಬರದ ಹಸಿರೆಲೆ ಗೊಬ್ಬರ ಮಾಡ್ತೀವಿ. ಸೆಣಬು ಬಿತ್ತೀವಿ. ಸೆಣಬು ಬಿತ್ತಿ ಮತ್ತೆ ರೋಟಾವೇಟರ್ ಓಡಿಸಿ ಅದು ಭೂಮಿಗೆ ಸೇರಿಸಿ ನಂತರ 1-2 ಉಳುಮೆ ಮಾಡಿ ಬೆಡ್ ಮಾಡಿಸಿ. ನಿಮಗೆ ಏನು ಪ್ರಯೋಜನ ಅನಿಸಿದೆ ಹಸಿರೆಲೆ ಗೊಬ್ಬರದ್ದು?
ಹಸಿರೆಲೆ ಗೊಬ್ಬರದಿಂದ ಅಂದರೆ ಇವಾಗ ಒಂದು ಕ್ರಾಪ್ ಮಾಡಿದ್ಮೇಲೆ ಆ ಭೂಮಿಯಲ್ಲಿ ಪೋಷಕಾಂಶಗಳು ಸ್ವಲ್ಪ ಕಡಿಮೆ ಆಗಿರುತ್ತೆ. ಆ ಫಸಲು ಏನಿರುತ್ತೆ ಅದು ಭೂಮಿಯಲ್ಲಿ ಪೋಷಕಾಂಶಗಳನ್ನ ಹೀರ್ಕೊಂಡಿರುತ್ತೆ. ನಾವು ಇದು ಮಾಡೋದ್ರಿಂದ ಅದರಲ್ಲಿ ನೈಟ್ರೋಜನ್ ಆಗಿರ್ಬೋದು, ಮತ್ತು ಪೊಟ್ಯಾಶು, ಜಿಂಕ್, ಇವ ಸುಮಾರು ವಾತಾವರಣದಲ್ಲಂಥ ಸೂಕ್ಷ್ಮ ಪೋಷಕಾಂಶಗಳನ್ನ ಹಿಡಿದು ಭೂಮಿಯಲ್ಲಿ ಇದು ಮಾಡುತ್ತೆ. ಒಂದು ಎಕರೆಗೆ ಎಷ್ಟು ಬಿತ್ತನೆ ಬಳಸ್ತೀರಿ? ಒಂದು ಎಕರೆಗೆ 25 kg ಬೇಕು ಸರ್. ಓಕೆ. ಬೆಡ್ಗಳನ್ನೆಲ್ಲ ನೀವೇ ತಯಾರು ಮಾಡೋದು ಅಥವಾ ಬೆಡ್ ಮಾಡೋ ಯಂತ್ರಗಳನ್ನು ಬಳಸ್ತೀರಾ? ಯಂತ್ರಗಳಲ್ಲೇ ಮಿನಿ ಟ್ರ್ಯಾಕ್ಟರಲ್ಲಿ ಮೊದಲು ನಾವು ಎತ್ತುಗಳಿದ್ವು ಅದರಲ್ಲಿ ಮಾಡ್ತಾ ಇದ್ವಿ. ಇವಾಗ ಸ್ವಲ್ಪ ಬೆಡ್ ಹೈಟಾಗಿ ಬರುತ್ತೆ ಅಂತ ಟ್ರ್ಯಾಕ್ಟರ್ ಮಾಡಿಸ್ತಾ ಇದ್ವಿ. ಹೌದಾ? ಮಾಡಿ ಬಿತ್ತನೆ ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಮಾಡೋದು? ಬಿತ್ತನೆ ಇವಾಗ ಮಾಡ್ತೀವಿ ನಾವು ಮೇ ತಿಂಗಳಲ್ಲ? ಜೂನ್ಗೂ ಹೋಗುತ್ತಾ? ಒಂದೊಂದ್ಸರಿ ಜೂನ್ಗೆ ಹೋಗುತ್ತೆ. ಅಂದರೆ ನಾವು ಮಳೆ ಆಧಾರಿತವಾಗಿ ಬಿತ್ತನೆ ಮಾಡೋದು. ಕೃತಿಕಾ ಮಳೆ ಮುಗಿದ್ಮೇಲೆ ಬಿತ್ತನೆ ಮಾಡಿದ್ರೆ ಅರಿಶಿನ ಚೆನ್ನಾಗಿ ಬರುತ್ತೆ. ಓಹೋ, ನಿಮ್ಮ ಅನುಭವ? ನಮ್ಮ ಅನುಭವ. ನಾವು ಪ್ರತಿ ವರ್ಷ ನಾವು ಸುಮಾರು ವರ್ಷದಿಂದ ನಮ್ಮ ತಂದೆ ಅವ್ರು ಮಾಡ್ತಿದ್ದಾಗಲೂ ಕೃತಿಕಾ ಮಳೆ ಮುಗಿದ್ಮೇಲೆ ಅರಿಶಿನ ಆಗ್ತಾ ಇದ್ದಿದ್ದು. ಮುಂದುವರಿಸಿ ಮೋಹನ್ ಕುಮಾರ್ ಅವರು. ಈಗ ಇದು ಗ್ರೀನ್ ಮೆನ್ಯೂರಿಂಗ್ ಅಂತ ಹಸಿರೆಲೆ ಗೊಬ್ಬರ ಒಂದು ಮರ್ತುಬಿಟ್ಟೆ ನಾನು. ಅದರಲ್ಲಿ ಎಷ್ಟು ಈಗ 45 ದಿವಸಕ್ಕೆ ನಾವು ಜಮೀನಿಗೆ ಸೇರಿಸ್ತೀವಲ್ಲ ಅಷ್ಟು ಬಯೋಮಾಸು ಜಮೀನಿಗೆ ಹೋಗುತ್ತೆ. ಅದು ಮೈಕ್ರೋಬ್ಸ್ಗಳಿಗೆ ಭೂಮಿಲಿರ್ತಕ್ಕಂತಹ ಏನದು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗುತ್ತೆ. ಒಟ್ಟಾರೆಯಾಗಿ ಭೂಮಿ ಚೆನ್ನಾಗಾಗುತ್ತೆ. ಇದನ್ನು ಪ್ರತಿಯೊಬ್ಬರು ರೈತರು ಅರಿಶಿನ ಒಂದೇ ಅಂತಲ್ಲ, ಯಾವುದೇ ಬೆಳೆ ಮಾಡಬೇಕಾದ್ರೂ ಕನಿಷ್ಠ ವರ್ಷಕ್ಕೊಂದ್ಸಲನಾರು ಅವರು ಅಳವಡಿಸ್ಕೋಬೇಕು, ಮಾಡಬೇಕು, ಜಮೀನನ್ನು ಉಳಿಸ್ಕೋಬೇಕು ಅನ್ನೋದು ಒಂದು. ಅದಾದ ನಂತರ ಇನ್ನು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟಿಗೆ ನಾನು ಬರ್ತೀನಿ, ಪೋಷಕಾಂಶ ನಿರ್ವಹಣೆ ಅಂತ. ಬಿತ್ತನೆ ಬೀಜ ಎಷ್ಟು ಬಳಸಬೇಕು? ಬಿತ್ತನೆ ಬೀಜ ಒಂದು ಎಕರೆಗೆ 700 ಇಂದ 800 kg ಬೇಕಾಗುತ್ತೆ. ಇಲ್ಲಿ 700-800 kg. ಬೇರೆ ಬೇರೆ ಮೆಥಡ್ಗಳಿದ್ದಾವೆ. ಆದರೆ ಏನಂತಂದರೆ ಈಗ ನಾವು ಇದು ಕಸಿ ಕಣ್ಣು ವಿಧಾನ ಅಂತ, ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಟ್ರೇಗಳಲ್ಲಿ ನಾವು ಆ ಕಣ್ಣು ಜೊತೆ ಸ್ವಲ್ಪ ಪೋರ್ಷನ್ ಕಟ್ ಮಾಡಿ ಹಾಕಿದ್ರೆ ಒಂದು 200 kg ಆಗುತ್ತೆ. ಅದು ರೈತರೇ ಮಾಡ್ಕೋಬೇಕು. ನರ್ಸರಿಗೆ ಕೊಟ್ಟು ಅಲ್ಲಿ ಮಾಡಿಸಿದ್ರೆ ಕಾಸ್ಟ್ಲಿ ಆಗುತ್ತೆ ಅವ್ರಿಗೆ. ಒಂದು ಗಿಡಕ್ಕೆ 2 ರೂಪಾಯಿ ಆಗ್ಬಿಡುತ್ತೆ ಅದು. ಹಾಗಾಗಿ ರೈತರೇ ಮಾಡ್ಕೊಳ್ತೀವಿ ಅಂದರೆ ಒಂದು ತಿಂಗಳು ಮುಂಚೆ ಮಾಡ್ಕೊಂಡ್ರೆ ಸಾಕು. ಒಳ್ಳೆ ಚೆನ್ನಾಗಿರ್ತಕ್ಕಂಥ ಗಿಡಗಳು ಸಿಗ್ತವೆ ನಾಟಿಗೆ, ಯೂನಿಫಾರ್ಮ್ ಆಗಿರುತ್ತೆ. 200 kg ಆಗುತ್ತೆ. ಸ್ವಲ್ಪ ಒಂದು ಟ್ರೇಗಳು, ಆಮೇಲೆ ಕೋಕೋಪೀಟು ಅದನ್ನು ಬಳಸಬೇಕಾಗತ್ತೆ. ಬೆಡ್ಗಳನ್ನು ಮಾಡೋದ್ರಲ್ಲಿ ಏನಾದರೂ ಬದಲಾವಣೆ? ಇದು ಏನಂತಂದರೆ ಇವಾಗ ಇತ್ತೀಚಿನ ದಿನಗಳು ನಾವು ಏನು ನೋಡ್ತೀವಿ, ಆಳುಗಳ ಕೊರತೆ ಕಾಡ್ತಿದೆ. ಅರಿಶಿನ ಅಂತಂದಾಗ ನೀವು ನಾಟಿ ಮಾಡೋದ್ರಿಂದ ಹಿಡಿದು ಕಳೆ ಕೀಳೋದು, ನಂತರ ಮೇಜಾಗಿ ಕೀಳಲಿಕ್ಕೆ, ಅರಿಶಿನ ಕಟಾವು ಮಾಡಲಿಕ್ಕೆ, ಹಾರ್ವೆಸ್ಟಿಂಗು ಕೂಡ ಸಾಕಷ್ಟು ಲೇಬರ್ಸ್ ಬೇಕು. ಹಾಗಾಗಿ ನಾವೇನು ಸಜೆಸ್ಟ್ ಮಾಡ್ತೀವಿ, ಬೆಡ್ಗಳಲ್ಲಿ ಮಾಡಿ, ರೈಸ್ಡ್ ಬೆಡ್ಸಲ್ಲಿ ಮಾಡಿ 3 ಅಡಿ ಅಗಲವಾದಂಥ ಬೆಡ್ಗಳಲ್ಲಿ ನಾಟಿಗೆ ಮಾಡಿದ್ರೆ ಅದು ಏನು ಎಲ್ಲದಕ್ಕೂ ಸ್ವಲ್ಪ ಉಪಯೋಗ. ಹನಿ ನೀರಾವರಿನ ಬಳಸ್ಬೋದು. ಹನಿ ನೀರಾವರಿ ಬಳಸಿದ್ರೆ ನೀರಿನ ಉಳಿತಾಯ ಆಗುತ್ತೆ. ಈಗ ನಾವು ಫರ್ಟಿಲೈಸರ್ಸ್ ನಾವೇನು ಮಾತಾಡ್ತೀವಿ, ಫರ್ಟಿಗೇಷನ್ ಅಂತ ಮಾತಾಡ್ತೀವಿ, ರಸಾವರಿ. ಸೊ ನೀರಿನಲ್ಲಿ ಕರಗಿಸ್ತಕ್ಕಂಥ ಮೂಲಕನೇ ಇದು ಗೊಬ್ಬರವನ್ನು ಕೊಡ್ಬೋದು. ಆಮೇಲೆ ಮೇಯ್ನಾಗಿ ಮಲ್ಚಿಂಗ್ ಮಾಡ್ಬೋದು. ಮಲ್ಚಿಂಗ್ ಅಂತ ಅಂದ ತಕ್ಷಣ ನಾವು ಪ್ಲಾಸ್ಟಿಕ್ ಮಲ್ಚ್ ಅನ್ನೋದಕ್ಕಿಂತ ನಮ್ಮಲ್ಲೇ ಸಿಗ್ತಕ್ಕಂಥ ಕಸ ಕಡ್ಡಿ ವೇಸ್ಟ್ಗಳೇನಿದ್ದಾವೆ, ಈಗ ತೆಂಗಿನ ಗರಿನ ಶ್ರೆಡ್ಡಿಂಗ್ ಹಾಕಿ ಅದ್ರಲ್ಲಿ ಬರ್ತಕ್ಕಂಥದ್ದನ್ನು ಮಲ್ಚಿಂಗ್ ಬಳಸ್ಬೋದು. ಅಥವಾ ಕಬ್ಬಿನ ಸೋಗನ್ನು ಮಲ್ಚ್ ಮಾಡ್ಬೋದು. ಅಥವಾ ಹುಲ್ಲು ಕಾಸ್ಟ್ಲಿ ಆಗುತ್ತೆ ರೈತರಿಗೆ. ಈಗ ಹಸಿರು ಎಲೆಗಳಿರ್ಬೋದು ಅಥವಾ ಒಣ ತರಗುಗಳಿರ್ಬೋದು, ಏನಾದರೂ ಒಂದನ್ನು ನಾವು ರೈತರು ಮಾಡಬೇಕು. ಏನು ಮಲ್ಚ್ ಮಾಡೋದ್ರಿಂದ ಏನು ಅವ್ರ ಅಡ್ವಾಂಟೇಜು, ಏನು ಉಪಯೋಗ ಆಗುತ್ತೆ? ಒಂದು ಕಳೆ ನಿರ್ವಹಣೆ. ಕಳೆಯಲ್ಲಿ ಕನಿಷ್ಠ ನಾವು 3 ಸಲ ಕಳೆ ತೆಗಿತೀವಿ. ನಾಟಿ ಮಾಡಿದಾಗ ಒಂದು ಸಲ ನಾಟಿ ಮಾಡಿ ಒಂದು 20 ದಿವಸಕ್ಕೊಂದು ಕಳೆ ತೆಗಿತೀವಿ. ಅದಾಗಿ ಮತ್ತೆ ಒಂದು 25 ದಿವಸಕ್ಕೆ ಸ್ವಲ್ಪ ಗೊಬ್ಬರ ಕೊಟ್ಟು ಮಣ್ಣೆರಿಸಬೇಕು ಅಂತ ಕೈ ಆಡಬೇಕು, ಅವು ಕಳೆ ತೆಗಿತೀವಿ. ಅದಾಗಿ ಒಂದು 40 ದಿವಸಕ್ಕೆ ಮತ್ತೆ ಇನ್ನೊಂದು ಸಲ ಕಳೆ ತೆಗಿತೀವಿ. ಸೊ ಇದ್ರಲ್ಲಿ ಏನಾಗುತ್ತೆ, ಕನಿಷ್ಠ 2 ಕಳೆ ನಾವು ತೆಗಿಯೋದನ್ನ ಅವಾಯ್ಡ್ ಮಾಡ್ಬೋದು ಮಲ್ಚಿಂಗ್ ಮಾಡೋದ್ರಿಂದ, ಹೊದಿಕೆ ಮಾಡೋದ್ರಿಂದ. ಅದಲ್ಲದೆ ಅದು ಏನಾಗುತ್ತೆ, ನೀರನ್ನ ಭೂಮಿಗೆ ಹಿಡಿದಿಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ನಾವು ಮಾಡಿರ್ತಕ್ಕಂಥ ಮಲ್ಚ್ ಏನಿದೆಯಲ್ಲ, ಹೊದಿಕೆ, ಅದು ಕೂಡ ಬೆಳೆದಂಗೆ ಕರಗುತ್ತೆ. ಆ ಕರೆದಾಗ ಅದು ಕೂಡ ಪೋಷಕಾಂಶನ ಒದಗಿಸುತ್ತೆ. ಒಟ್ಟಾರೆಯಾಗಿ ನಮ್ಮಲ್ಲಿ ಏನು ನೋಡ್ತೀವಿ, ಕೆಲವು ಟೈಮ್ ಸರಿಯಾಗಿ ಮಳೆ ಆಗಲ್ಲ. ಈವನ್ ನೀರಾವರಿ ನಾವು ಬಳಸಿದ್ರು ಕೂಡ ವಾತಾವರಣದಲ್ಲಿ ರಿಲೇಟಿವ್ ಹ್ಯುಮಿಡಿಟಿ ಅಂತ ಆರ್ದ್ರತೆಯೂ ಕೂಡ ಇಂಪಾರ್ಟೆಂಟ್ ಅರಿಶಿನಕ್ಕೆ. ಅಂಥ ಟೈಮಲ್ಲಿ ಮಳೆ ಆಗ್ತಾಯಿಲ್ಲ, ನೀರನ್ನೇ ಕೊಡ್ತಾಯಿದ್ದೀವಿ ಅಂದಾಗಲೂ ಕೂಡ ಮೈಕ್ರೋ ಕ್ಲೈಮೇಟನ್ನು ಮ್ಯಾನೇಜ್ ಮಾಡಲಿಕ್ಕೆ ಹೊದಿಕೆ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಕಳೆ ನಿರ್ವಹಣೆ ಅಲ್ಲದೇ ನೀರು ನಿರ್ವಹಣೆಗೂ ಹೆಲ್ಪ್ ಮಾಡುತ್ತೆ, ಮಲ್ಚಿಂಗ್ ಅಂತಕ್ಕಂಥದ್ದು, ಆಮೇಲೆ ಇಳುವರಿ ಜಾಸ್ತಿ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಬಿತ್ತನೆ ಆದಮೇಲೆ ನಿಮ್ಮ ವ್ಯಾವಸಾಯಿಕ ಕ್ರಮಗಳು ಏನೇನು ಇರ್ತವೆ? ಬಿತ್ತನೆಗೆ ಮುಂಚೆನೇ ಕೊಟ್ಟಿಗೆ ಗೊಬ್ಬರನ ಹಸಿರೆಲೆ ಗೊಬ್ಬರ ಜೊತೆಗೆ ಭೂಮಿಗೆ ಸೇರಿಸಿರ್ತೀವಿ. ಹಸಿರೆಲೆ ಗೊಬ್ಬರನ ರೋಟೋವೇಟ್ರ್ ಓಡಿಸಿದ್ಮೇಲೆ ಮತ್ತೆ ಒಂದ್ಸರಿ ಕೊಟ್ಟಿಗೆ ಗೊಬ್ಬರನೆಲ್ಲ ಕ್ಲೀನಾಗಿ ಹಾಕಿ ಅವಾಗ ಮತ್ತೆ ಒಂದ್ಸರಿ ರೋಟೋವೇಟ್ರ್ ಓಡಿಸ್ತೀವಿ. ಅದೆಲ್ಲ ಭೂಮಿಗೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಮಿಕ್ಸ್ ಆಗುತ್ತೆ. ನಂತರ ಬೆಡ್ ಮಾಡಿಸ್ತೀವಿ. ಆಮೇಲೆ ಕೈಯಲ್ಲಿ ಬಿತ್ತನೆ ಮಾಡಿಸ್ತೀವಿ. ಬಿತ್ತನೆ ಮಾಡಿಸಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿರ್ತೀವಿ. ಮತ್ತೆ ಆಮೇಲೆ ಕಬ್ಬಿನ ಸೋಗು ಅದೆಲ್ಲ ಹೊದಿಕೆ ಮಾಡ್ತೀವಿ.
ಅದೆಲ್ಲ ಒದಕೆ ಮಾಡಾದ್ಮೇಲೆ ಆಮೇಲೆ ಪೈರು ಬರ್ತಾ ಬರ್ತಾ ಮಧ್ಯೆ ಒಂದೊಂದು ಎಲ್ಲೆಲ್ಲೋ ಗ್ಯಾಪ್ ಅಲ್ಲೆಲ್ಲೋ ಒಂದು ಕಳೆ ಬರುತ್ತೆ, ಅಲ್ಲಿ ಕಳೆ ತೆಗಿತೀವಿ ಕೈಯಲ್ಲಿ. ಕೈಯಲ್ಲೇ ತೆಗಿಬೇಕು, ಕೈಯಲ್ಲಿ ತೆಗಿತೀವಿ. ಮತ್ತು ಆಮೇಲೆ ಇವಾಗ ಒಂದ್ಸರಿ 3 ತಿಂಗಳಿಗೆ ಆದಮೇಲೆ, ಅರ್ಶಿನಕ್ಕೆ 3 ತಿಂಗಳಾದಮೇಲೆ ಒಂದ್ಸರಿ ಎರೆಹುಳು ಗೊಬ್ಬರನೆಲ್ಲ ಮೇಲ್ಗಡೆ ಎಲ್ಲ ಹಾಕಿ. 3 ತಿಂಗಳವರೆಗೆ ಏನೂ ಕೊಡಲ್ವಾ? 3 ತಿಂಗಳವರೆಗೆ ನಾವು ಪಂಚಗವ್ಯ ಅದೆಲ್ಲ ಸ್ಪ್ರೇ ಮಾಡ್ತಾ ಇರ್ತೀವಿ. ಮೇಲ್ಗಡೆ ಸ್ಪ್ರೇ ಅಷ್ಟೇ, ಅದು ಪಂಚಗವ್ಯ ಅಂತ. ಆಮೇಲೆ ಪಂಚಗವ್ಯ, ಗೋಕೃಪಾಮೃತ. ಏನಿದು ಗೋಕೃಪಾಮೃತ ಅಂದ್ರೆ? ಗೋಕೃಪಾಮೃತ ಅಂದ್ರೆ ಅದೊಂದು ಮದರ್ ಕಲ್ಚರ್ ಇರುತ್ತೆ. ಅದು ಹಸುವಿನ ಸಗಣಿ ಮತ್ತೆ ಗಂಜಲಲ್ಲಿಲ್ಲ ಬ್ಯಾಕ್ಟೀರಿಯಾಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದ್ರಲ್ಲಿ ಮಾಡಿರೋಂಥ ಫಾರ್ಮುಲಾ ಅದು. ಅದು ನಿಮಗೆ ಅದನ್ನ 1 ಲೀಟರ್ ಹಾಕಿದ್ರೆ ಜೊತೆಗೆ 1 ಲೀಟರ್ ಗಂಜಲ, ಹುಳಿ ಮಜ್ಜಿಗೆ, ಬೆಲ್ಲ 3 ಮಿಕ್ಸ್ ಮಾಡಿದ್ರೆ ನಿಮಗೆ ಅದು 200 ಲೀಟರ್ಸ್ ಕನ್ವರ್ಟ್ ಆಗುತ್ತೆ. ಗೋಕೃಪಾಮೃತ ನೀವು ತಯಾರು ಮಾಡ್ಕೋತೀರಾ? ಮದರ್ ಬರುತ್ತಾ? ಬರುತ್ತೆ. ಹೇಳಿ ಅದನ್ನ ಹೆಂಗ್ ಮಾಡೋದು ಅಂತ. ಅದೇ ಸರ್, ಮದರ್ ಕಲ್ಚರ್ ಇರುತ್ತೆ. ಅಂದ್ರೆ ನಾವು ಬ್ಯಾಕ್ಟೀರಿಯಾಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ ನಾವು. ಸರಿ. ಮದರ್ ಕಲ್ಚರ್ ಸಿಗುತ್ತೆ. ಈಗ ಕೆವಿಕೆ ಕಡೆಯಿಂದ ಕೊಡ್ಸಿದ್ರು. ಮತ್ತೆ ಮೇಳೆಗಳೆಲ್ಲ ಸಾವಯವ ಮೇಳೆಗಳು ಮಾಡ್ತಾರೆ, ಅಲ್ಲೆಲ್ಲ ಫ್ರೀಯಾಗಿ ಕೊಡ್ತಾರೆ. ಅದು ತಗೊಬರ್ತೀವಿ. ಅದು ತಗೊಬಂದು ಬೆಲ್ಲ, ಮಜ್ಜಿಗೆ ಮತ್ತೆ ಸ್ವಲ್ಪ ಗಂಜಲ ಎಲ್ಲ 200 ಲೀಟರ್ ಡ್ರಮ್ಮಿಗೆ ಹಾಕಿ ಆ 1 ಲೀಟರ್ ಮದರ್ ಕಲ್ಚರ್ನ ಅಲ್ಲಿಗೆ ಮಿಕ್ಸ್ ಮಾಡಿ 1 ವಾರ ತಿರುಗಿದ್ರೆ ಅದು ರೆಡಿ ಆಗುತ್ತೆ. ಅದನ್ನ ಮಣ್ಣಿಗೆ ಹಾಕ್ತೀರಾ? ಅದನ್ನ ಸ್ಪ್ರೇನು ಮಾಡ್ಬೋದು, ಮತ್ತೆ ಡ್ರಿಪ್ ಇರಿಗೇಷನ್ ಮುಖಾಂತರನೂ ಕೊಡ್ಬೋದು. ನೀವು ಹನಿ ನೀರಾವರಿ ಹನಿ ನೀರಾವರಿ ಮಾಡ್ತಾ ಇದ್ವಿ. ಓಕೆ. ಈಗ 3 ಅಡಿ ಬೆಡ್ ನೀವು? 3 ಅಡಿ ಬೆಡ್, ಸಾಲಿನ ಸಾಲಿಗೆ 1.5 ಅಡಿ. ಓಕೆ. 2 ಸಾಲು ಮಾಡ್ತೀರಿ ಬೆಡ್ ಅಲ್ಲಿ? ಬೆಡ್ ಅಲ್ಲಿ 2 ಸಾಲು. ಓಕೆ. ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಅದಕ್ಕೆ 1 ಅಡಿ. 1 ಅಡಿ. ಓಕೆ. ಹನಿ ನೀರಾವರಿ ಮಾಡ್ಕೊಂಡು ಹನಿ ನೀರಾವರಿ ಮೂಲಕನೂ ಈ ಗೋಕೃಪಾಮೃತ ಕೊಡ್ತೀರಿ? ಪಂಚಗವ್ಯ, ಜೀವಾಮೃತನ ಫಿಲ್ಟರ್ ಮಾಡ್ಕೊಡ್ತೀವಿ. ಓಹೋ. ಅದೆಲ್ಲ ಮಾಡ್ಬೋದು. ಓಕೆ. ಅಂದ್ರೆ 15 ದಿವಸಕ್ಕೊಂದ್ಸರಿ ಏನಾದ್ರು ಕೊಡ್ತಾನೆ? 15 ದಿನಕ್ಕೊಂದ್ಸರಿ. 15 ದಿನಕ್ಕೆ ಆಗ್ಲಿಲ್ಲ ಅಂದ್ರೂ ತಿಂಗಳಿಗಾದ್ರೂ ಕೊಡ್ಲೇಬೇಕು. ಓಕೆ. ಸಿಂಪರಣೆ ಮಾಡ್ತೀರಿ? ಸಿಂಪರಣೆ ಮಾಡ್ಬೋದು. ಮಣ್ಣಿಗೂ ಕೊಡ್ತೀರಿ? ಹೌದು. ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಜೂನ್ 10ರಂದು ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಭಾಗವಹಿಸುತ್ತಾರೆ ಮೈಸೂರು ವಲಯದ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಆರ್ ಗಣೇಶ. ದೂರವಾಣಿ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ಜೂನ್ 10ನೇ ತಾರೀಕು ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಮತ್ಸ್ಯತರಂಗ. ಹೇಳಿ ಸರ್, ಪೋಷಕಾಂಶ ನಿರ್ವಹಣೆ ಬಗ್ಗೆ ಮಾತಾಡ್ತಿದ್ರು. ಈಗ ನೋಡಿ, ಅವರು ಗೋಕೃಪಾಮೃತ ಜಲ ಅಂತಕ್ಕಂಥದ್ದನ್ನ ಮೆನ್ಷನ್ ಮಾಡಿದ್ರು. ಅದು ಒಂದು ಬ್ಯಾಕ್ಟೀರಿಯಾಗಳ ಸಮೂಹನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಅದು ಒಳ್ಳೆ ಕೆಲಸ ಮಾಡುತ್ತೆ. ಯಾರ್ಯಾರು ಸಾವಯವ ಕೃಷಿ ಮಾಡ್ತಾರೆ ಅವರು ಕನಿಷ್ಠ 25 ದಿವಸಕ್ಕೊಂದ್ಸಲಿ ಆ ಬೆಳೆಗೆ ಗೋಕೃಪಾಮೃತ ಜಲ ಕೊಡ್ತಾರೆ. ಏನಿಲ್ಲ, ಒಂದ್ಸಲಿ ಅದನ್ನ ಇದು ಹೆಪ್ಪಾಕೊಂಡಂಗೆ, ಮೊಸರು ಹೆಪ್ಪಾಕೊಂಡಂಗೆ ಕಲ್ಚರ್ ತೊಗೊಂಡೋಗ್ಬಿಟ್ರೆ ಅದಕ್ಕೆ ಗಂಜಲ ಮತ್ತು ಸ್ವಲ್ಪ ಮಜ್ಜಿಗೆ 200 ಲೀಟರ್ ನೀರಿಗೆ ಹಾಕೊಂಡು ಅದನ್ನು ಹಾಕಿದ್ರೆ ಅದು ಅಲ್ಲಿ ಬೆಳೀತದೆ. ಅದರಲ್ಲಿ ಒಂದು 10 ಲೀಟರ್ ತೆಗೆದು ಇನ್ನೊಂದು ಈ ಕಂಟೈನರ್ಗೆ ಹಾಕೊಳ್ತಕ್ಕಂಥದ್ದು. ಈಗ ಕಲ್ಚರ್ ನೀವು ಡೆವಲಪ್ ಮಾಡಿಕೊಡ್ತೀರಾ? ಕಲ್ಚರ್ ರೈತರೇ ಮಾಡ್ಕೊಂಡಿದ್ದಾರೆ ಸರ್. ಅದು ಹೌದಾ? ರೈತರೇ ಮಾಡ್ಕೊಂಡಿದ್ದಾರೆ. ಸಿಗುತ್ತೆ, ಕಲ್ಚರ್ ಸಿಗುತ್ತೆ. ಸಾವಯವ ಕೃಷಿ ಮಾಡ್ತಕ್ಕಂಥ ಏನು ಸಣ್ಣ ಸಣ್ಣ ರೈತರುಗಳಿರ್ಬೋದು, ಎಲ್ಲ ಕಡೆನೂ ಸಿಗುತ್ತೆ ಇದೆ ಗೋಕೃಪಾಮೃತ ಜಲ ಅಂತ. ಚೆನ್ನಾಗಿದೆ. ಅಲ್ಲ, ಈಗ ನೀವು AMC ಅಂತ ಮಾಡಿದ್ರಲ್ಲ, ಆ ಥರ? AMC ಥರನೇ, ಬಟ್ ಇದು AMC ಅಲ್ಲ. AMC ಅಲ್ಲ. ಓಕೆ. ಹಂಗಾಗಿ ಇಲ್ಲಿ ಪೋಷಕಾಂಶ ನಿರ್ವಹಣೆ ನಾನೇನು ಹೇಳ್ತಿದ್ದೆ, ಕೊಟ್ಟಿಗೆ ಗೊಬ್ಬರ ಬಳಸಬೇಕು. ಅರಿಶಿನ ಒಂದು ಭೂಮಿ ಒಳಗಡೆ ಬೆಳೀತಕ್ಕಂಥ ಬೆಳೆ 9-10 ತಿಂಗಳು ತಗೊಳುತ್ತೆ, ಸಾಕಷ್ಟು ಪೋಷಕಾಂಶನ ಬೆಳುತ್ತೆ. ಹಾಗಾಗಿ ರೈತರು ಕನಿಷ್ಠ ನಮ್ಮ ಶಿಫಾರಸಿದ 25 ಟನ್ ಇದೆ ಒಂದು ಹೆಕ್ಟೇರ್ಗೆ. ಅಷ್ಟು ಇವಾಗಿನ ಹಸು ಇಲ್ಲ, ಅದಿಲ್ಲ, ಏನೇನೋ ಸಮಸ್ಯೆಗಳಿದಾವಲ್ವಾ, ಅದರಲ್ಲಿ ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು, ಎಕರೆ 2 ಟ್ರ್ಯಾಕ್ಟ್ರು 3 ಟ್ರ್ಯಾಕ್ಟ್ರು ಅದನ್ನ ಅವನು ರೈತರು ಹಾಕಲೇಬೇಕು. ಅದನ್ನು ಯಾವಾಗ ಹಸಿರೆಲೆ ಗೊಬ್ಬರ ಆಗಿ ಅದು ಜಮೀನಿಗೆ ಸೇರಿಸ್ತಾರಲ್ಲ, ಆ ಹಂತದಲ್ಲಿ ಸೇರಿಸಿದ್ರೆ ಒಳ್ಳೆಯದು. ಅವಾಗ ಒಂದು 15-20 ದಿವಸ ಮುಂಚೆ ಜಮೀನಿಗೆ ಕೊಟ್ಟಿಗೆ ಗೊಬ್ಬರನ ಸೇರಿಸಿದ್ರೆ ಒಳ್ಳೆಯದು. ಆಮೇಲೆ ಭೂಮಿ ಅವ್ರು ಹೇಗೆ ಕೆಂಪು ಮಣ್ಣು, ಸ್ವಲ್ಪ ಕಪ್ಪು ಮಣ್ಣು, ಭೂಮಿಯ ಸಮಸ್ಯೆ ಏನಿದೆ ಒಂದ್ಸಲಿ ಸಾಯಿಲ್ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಕರ್ಲ್ ಅಂಶ ಏನಾದ್ರು ಸ್ವಲ್ಪ ಇದ್ದರೆ ಸ್ವಲ್ಪ ಜಿಪ್ಸಮ್ನು ಅವರು ಜಮೀನಿಗೆ ಸೇರಿಸಬೇಕು. ಜಿಪ್ಸಮ್ ಸಹ ಬ್ಲ್ಯಾಂಕೆಟ್ ರೆಕಮೆಂಡೇಶನ್ 200 kg ಒಂದು ಎಕರೆಗೆ ಹೇಳ್ತೀವಿ. 100 kg 150 kg 200 kg ಗಂಟೆನೂ ಹೋಗ್ಬೋದು. ಸಮಸ್ಯೆ ಇದ್ದಾಗ ಅದು ಶಿಫಾರಸ್ ನೋಡ್ಕೊಂಡು ನಾವು ಶಿಫಾರಸ್ ಮಾಡ್ತೀವಿ ರೆಕಮೆಂಡೇಶನ್ಸು.
ಅದು ಎರಡೂ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಸೇರಿಸ್ಬಿಟ್ರೆ ಜಿಪ್ಸಮ್ ಮತ್ತು ಕೊಟ್ಟಿಗೆ ಗೊಬ್ಬರ ಜಮೀನು ನಾಟಿ ಮಾಡೋಕ್ಕಿಂತ ಮುಂಚೆ. ಅದಾದಮೇಲೆ ಇಲ್ಲಿ ನೋಡಿ ನಮ್ಮ ಯೂನಿವರ್ಸಿಟಿ ರೆಕಮೆಂಡೇಷನ್ಸ್ ಏನಿದೆ, ಒಂದು ಎಕರೆಗೆ 60 kg ಸಾರಜನಕ ಬಿಡ್ತದೆ ಅರಿಶಿನ, 50 kg ರಂಜಕವನ್ನು ಬಿಡುತ್ತೆ, 100 kg ಪೊಟ್ಯಾಷಿಯನ್ ಬಿಡುತ್ತೆ. 60, 50, 100 ಅದು ಒಂದು ಎಕರೆಗೆ ಸಾರಜನಕ, ರಂಜಕ, ಪೊಟ್ಯಾಷು ಬೇಕಿರ್ತಕ್ಕಂಥದ್ದು. ಸೊ ಅದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಈಗ ಚಾಮರಾಜನಗರ ಈ ಭಾಗದಲ್ಲಿ ನಾವು ಮಣ್ಣು ವಾತಾವರಣದ ನೋಡಿದಾಗ ಏನು ಅಮೋನಿಯಂ ಸಲ್ಫೇಟ್ ಗೊಬ್ಬರವನ್ನು ಶಿಫಾರಸ್ ಮಾಡ್ತೀವಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಹೇಳ್ತೀವಿ, ಅದನ್ನು ಶಿಫಾರಸ್ ಇದೆ. ಆಮೇಲೆ MOP ಪೊಟ್ಯಾಷ್, 3 ಗೊಬ್ಬರ ರೈತರು ಬಳಸಿದ್ರೆ ಸಾಕು. ಈಗ ಅಮೋನಿಯಂ ಸಲ್ಫೇಟ್ ಈ ಶಿಫಾರಸ್ಗೆ ಒಂದು 5-5.5 ಬ್ಯಾಗ್ ಅಮೋನಿಯಂ ಸಲ್ಫೇಟ್ ಬೇಕಾಗುತ್ತೆ ಒಂದು ಎಕರೆಗೆ. ಆಮೇಲೆ ಸೂಪರು ಅಷ್ಟೇ, ಒಂದು 5-5.5 ಬ್ಯಾಗ್ ಸೂಪರ್ ಬೇಕಾಗುತ್ತೆ, ಒಂದು 3.5 ಬ್ಯಾಗ್ ಪೊಟ್ಯಾಷ್ ಬೇಕಾಗುತ್ತೆ. ಇದು ಏನಂತಂದರೆ ನಾವು ಯಾಕೆ ಅಮೋನಿಯಂ ಸಲ್ಫೇಟು ಸಿಂಗಲ್ ಸೂಪರ್ ಫಾಸ್ಫೇಟ್ ಹೇಳ್ತಿದ್ವಿ, ಅದರಲ್ಲಿ ಸಲ್ಫರ್ ಅಂಶ ಇದೆ. ಸಲ್ಫರ್ ಅಂಶ ಇರೋದ್ರಿಂದ ಅರಿಶಿಣದ ಗೆಡ್ಡೆಯ ಗುಣಮಟ್ಟದ ಬೆಳವಣಿಗೆಗೆ ಒಟ್ಟಾರೆಯಾಗಿ ಆ ಸಲ್ಫರ್ ಒಂದು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸು, ಅದು ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಸಾರಜನಕ, ರಂಜಕ, ಪೊಟ್ಯಾಷ್ ಜೊತೆಗೆ ಸಲ್ಫರ್ ಕೂಡ ಬೆಳೆಗೆ ಸಿಗ್ತಾ ಹೋಗ್ತವೆ. ಸೊ ಹಾಗಾಗಿ ಇದನ್ನು ಹೇಗೆ ಹಾಕಬೇಕು, ಈಗ ನಾವೇನು 60, 50, 100 ಅಂತ ಹೇಳಿದ್ವಿ. ಒಂದು 5.5 ಬ್ಯಾಗ್ ಅಮೋನಿಯಂ ಸಲ್ಫೇಟು, ಒಂದು 5.5 ಬ್ಯಾಗ್ ಸಿಂಗಲ್ ಸೂಪರ್ ಫಾಸ್ಫೇಟು, ಒಂದು 3.5 ಬ್ಯಾಗ್ ಪೊಟ್ಯಾಷ್ನ 3 ಭಾಗ ಮಾಡಿ ಹಾಕೋದ್ರಿಂದ ಒಳ್ಳೆಯದು. ಸೊ 3 ಭಾಗ ಮಾಡಿ ಒಂದು 50% ಏನಿದೆಯಲ್ಲ ಅದನ್ನು ನಾವು ನಾಟಿ ಮಾಡೋ ಹಂತದಲ್ಲಿ ಇನ್ನು 25% ಮೊದಲನೇ ಮಣ್ಣೇರಿಸೋ ಒಂದು 40 ದಿವಸಗಳದ್ದು ಒಂದ್ಸಲಿ, ಮತ್ತು ಉಳಿದಿರ್ತಕ್ಕಂಥದ್ದನ್ನ 90ರಿಂದ 100 ದಿನಗಳಲ್ಲಿ ಕೊಡೋದ್ರಿಂದ ಅರಿಶಿಣದ ಬೆಳವಣಿಗೆ ಎಲ್ಲ ಹಂತಗಳಲ್ಲೂ ಕೂಡ ಪೋಷಕಾಂಶಗಳು ಸಿಗ್ತವೆ. ಆಮೇಲೆ ಗಿಡ ಚೆನ್ನಾಗಿ ಬೆಳೀತದೆ, ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ. ಇದಲ್ದೇ ಟರ್ಮರಿಕ್ ಸ್ಪೆಷಲ್ ಅಂತ ಹೇಳ್ತೀವಿ, ಅರಿಶಿಣ ಸ್ಪೆಷಲ್ ಅಂತಕ್ಕಂಥ ಒಂದು ಲಘು ಪೋಷಕಾಂಶ ಮಿಶ್ರಣವನ್ನು ಕೇರಳ ISR ಸಂಸ್ಥೆಯವರು ಬಿಡುಗಡೆ ಮಾಡಿದ್ದಾರೆ. ಅದು ಆರ್ಗ್ಯಾನಿಕ್ ಫಾರ್ಮಿಂಗಿಗೂ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ನಾಟಿ ಮಾಡಿದ ಒಂದು 60 ದಿನಗಳ ನಂತರ ಒಂದು 25-30 ತಿಂಗಳಿಗೆ ಒಂದ್ಸಲಿ ಸಿಂಪಡಣೆ ಮಾಡೋದ್ರಿಂದ ಅದೇನಂತಂದರೆ ಇಳುವರಿಲಿ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಅರಿಶಿಣದ ಕೆಲವು ತಾಕುಗಳು ನೋಡಿದಾಗ ಕಾಣ್ತೀವಿ, ಎಲೆಗಳು ಹಸಿರಿಲ್ಲದೆ ಇರ್ತಕ್ಕಂಥದ್ದು, ಎಲೆಗಳು ಬಿಳಿಚ್ಕೊಂಡಿರ್ತಕ್ಕಂಥದ್ದು, ನರಹೀನ ಎಲೆಗಳು, ಈ ಥರ ಸಾಕಷ್ಟು ಪ್ರಾಬ್ಲಮ್ಗಳು ನೋಡ್ತೀವಿ. ಅದೇ ಜಿಂಕು, ಐರನ್ನು, ಇವುಗಳ ಪೋಷಕಾಂಶ ಕೊರತೆ, ಅವೆಲ್ಲವನ್ನು ಕೂಡ ಇದು ಮ್ಯಾನೇಜ್ ಮಾಡುತ್ತೆ. ಒಟ್ಟಾರೆ ಇಳುವರಿ ಒಂದು 20% ಇಳುವರಿ ಜಾಸ್ತಿ ಆಗುತ್ತೆ ಅನ್ನೋದು ಕ್ಲೈಮ್ ಇದೆ. ಅದು 15-20%, 20% ಅಷ್ಟಾಗಿಲ್ಲ ಅಂದರೂ ಕೂಡ ಇಳುವರಿ ಗುಣಮಟ್ಟದಲ್ಲಿ ಚೆನ್ನಾಗಾಗುತ್ತೆ. ಎಷ್ಟು ಸರಿ ಸಿಂಪರಣೆ ಮಾಡಬೇಕಿದ್ನ ಸರ್? ಅದು 4-5 ಸಿಂಪರಣೆ ಶಿಫಾರಸ್ ಇದೆ, ಕನಿಷ್ಠ 3 ಸಿಂಪರಣೆ ರೈತರು ಮಾಡಬೇಕಾಗತ್ತೆ. ನೀವೇನಾದ್ರು ಮಾಡ್ತೀರೇನ್ರಿ? ಹೌದು ಸರ್, ನಮಗೂ KVK ಕಡೆಯಿಂದ ಕೊಡ್ತಾ ಇದ್ದಾರೆ. ಅದು ನಾವು ಒಂದು 3-4 ಸರಿ ಮಾಡ್ತೀವಿ. ಹೌದಾ? ಯಾವ್ಯಾವಾಗ ಮಾಡ್ತೀರಿ? ತಿಂಗಳಿಗೆ ಒಂದ್ಸರಿ ಕೊಡ್ಲೇಬೇಕು ಸರ್. ಅಲ್ಲ ಅದೇ ಅಪ್ಪ, ತಿಂಗಳಿಗೆ ಒಂದ್ಸರಿ ಅಂದ್ರೆ ಬಿತ್ತನೆ ಮಾಡಿದ ತಕ್ಷಣ ಬಿತ್ತನೆ ಮಾಡಿದ 60 ದಿನ ಆದ್ಮೇಲೆ ಕೊಡ್ತೀವಿ. ಅಂದ್ರೆ 2 ತಿಂಗಳು ಆದ್ಮೇಲೆ. 2 ತಿಂಗಳು ಆದ್ಮೇಲೆ ಕೊಡ್ತೀವಿ. ಮೊದಲನೇದು 3ನೇ ತಿಂಗಳಲ್ಲಿ ಒಂದ್ಸರಿ ಕೊಡ್ತೀರಿ, ಆಮೇಲೆ 3ನೇ ತಿಂಗಳಿಗೆ ಒಂದ್ಸರಿ ಕೊಡ್ತೀವಿ. ಇದು ಆದ್ಮೇಲೆ 15 ಡೇಸ್ಗೆ ಇದು ಕೊಡ್ತೀವಿ, ಜೀವಾಮೃತ, ಪಂಚಗವ್ಯ, ಆ ಥರ ಯಾವ್ದಾದ್ರು ಒಂದು ಮಧ್ಯೆ ಯಾವ್ದಾದ್ರು ಒಂದು ಸ್ಪ್ರೇ ಕೊಡ್ತೀವಿ. ಮತ್ತೆ 15 ಡೇಸ್ ಆದ್ಮೇಲೆ ಟರ್ಮರಿಕ್ ಸ್ಪೆಷಲ್ ಕೊಡ್ತೀವಿ. ಹಂಗೆ ಆಯ್ತು. ಮಧ್ಯೆ ಯಾವ್ದು ಪ್ರತಿಯೊಂದು ಸ್ಪ್ರೇಗೂ 15 ದಿನ ಗ್ಯಾಪ್ ಇರಬೇಕು. ಸಿಂಪರಣೆಯಲ್ಲಿ ಇನ್ನೊಂದು ವಿಧಾನ ಇದೆ. ಯಾವತ್ತು ಬಿಸಿಲು ಜಾಸ್ತಿ ಇರೋ ಟೈಮಲ್ಲಿ ಸಿಂಪರಣೆ ಮಾಡೋದು ಸೂಕ್ತ ಅಲ್ಲ. ಬೆಳಗ್ಗೆ 9 ಗಂಟೆ ಒಳಗಡೆ ಮಾಡಬೇಕು. ಅದು ಇಬ್ನಿ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಅಂದ್ರೆ ಸಂಜೆ 4 ಗಂಟೆ ಮೇಲೆ ಸಿಂಪರಣೆ ಮಾಡಿದ್ರೆ, ಯಾವುದೇ ಸಿಂಪರಣೆ ಆದ್ರೂ 4 ಗಂಟೆ ಮೇಲೆ ಮಾಡಿದ್ರೆ ಸೂಕ್ತ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಯ್ತು. ಈಗ 3, 4, 5ನೇ ತಿಂಗಳು 3 ತಿಂಗಳು ಇದನ್ನ ಸ್ಪೆಷಲ್ ಕೊಟ್ಬಿಡ್ತೀವಿ. ಆಮೇಲೆ ಇನ್ನೇನಾದ್ರೂ ವಿಶೇಷವಾಗಿ ರೋಗ ಕೀಟಗಳನ್ನ ಅವಾಯ್ಡ್ ಮಾಡಕ್ ಸಿಂಪರಣೆ ಮಾಡ್ತೀರಾ? ಅದಕ್ಕೆ ಮತ್ತೆ ಕೀಟಗಳ ನಿರ್ವಹಣೆಗೆ ನಮ್ದು ಪಂಚಗವ್ಯ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅದು ಪೆಸ್ಟಿಸೈಡ್ ಆಗಿರ್ಬೋದು, ಫಂಗಿಸೈಡ್ ಆಗಿರ್ಬೋದು, ಇನ್ಸೆಕ್ಟಿಸೈಡ್ ಆಗಿರ್ಬೋದು, ಗ್ರೋತ್ ಪ್ರಮೋಟರ್ ಆಗಿರ್ಬೋದು, ಈ ರೀತಿ ಎಲ್ಲ ವರ್ಕ್ ಆಗುತ್ತೆ. ಹೆಂಗ್ ತಯಾರು ಮಾಡ್ಕೊತೀರಿ ಪಂಚಗವ್ಯನ ನಾವು ತಯಾರು ಮಾಡ್ತಾ ಇಲ್ಲ, ನಮ್ಮ ಮಹೇಶ್ ಅಂತ ಇದ್ದಾರೆ ಗೋಶಾಲೆ ಅವರು ಆಯುರ್ವೇದದ ಇದ್ರ ಮುಖಾಂತರ ಅದು ತಯಾರು ಮಾಡ್ತಾ ಇದ್ದಾರೆ. ಅದಕ್ಕೆ ಸಗಣಿ ಜೊತೆ ತುಪ್ಪ 2 kg ತುಪ್ಪನ 5 kg ಸಗಣಿ ಜೊತೆ 2 kg ತುಪ್ಪನ ನಾದಿ ಚೆನ್ನಾಗಿ ಇಟ್ಕೊಳ್ಳೋದು. ದಿನ ನಾದಬೇಕು, ಮೈದಾ ಹಿಟ್ಟು ನಾದ್ತೀವಲ್ಲ ಆ ರೀತಿ. ಮತ್ತೆ ಆಮೇಲೆ ಪುನಃ 2 ದಿವಸ ಆದ್ಮೇಲೆ ಅದಕ್ಕೆ ಗಂಜಲ ಸೇರಿಸ್ಬೇಕು. ಮತ್ತೆ 2 ದಿವಸ ಆದ್ಮೇಲೆ ಮೊಸರು ಸೇರಿಸ್ಬೇಕು. ಮತ್ತೆ 2 ದಿವಸ ಆದ್ಮೇಲೆ ಹಾಲು ಸೇರಿಸ್ತೀವಿ. ಎಲ್ಲ ನಿಮಗೆ ಗೊತ್ತಲ್ಲ, ನೀವೇ ಯಾಕೆ ಮಾಡ್ಕೋಬಾರ್ದು? ನಾವು ಮಾಡ್ಕೊಳಕ್ಕೆ ಅಂದ್ರೆ ಸರ್ ಅದು ಸ್ವಲ್ಪ ಮೇಂಟೈನ್ ಮಾಡ್ಬೇಕು. ನಿಮ್ ಕೈಲಿ ಆಗಲ್ಲ. ಮೇಂಟೈನ್ ಅಂದ್ರೆ ನಾವು ಬೇರೆ ಕೆಲಸಗಳು ಮಾಡ್ತಾ ಇರ್ತೀವಿ, ಸೊ ಹಂಗಾಗಿ ನಾವು ಮಾಡ್ಕೊಳಕ್ ಆಗ್ತಾ ಇಲ್ಲ. ನಾವು ವ್ಯವಸಾಯ ಬಿಟ್ಟು ಇನ್ನೇನ್ ಕೆಲಸ ಇದೆಯಪ್ಪ ನಿಂಗೆ? ವ್ಯವಸಾಯ ಬಿಟ್ಟು ಇನ್ನೇನ್ ಕೆಲಸ ಇಲ್ಲ ಅಂದ್ರೆ ನಾವು ಜಮೀನ್ ಕೆಲಸ ಏನಿಲ್ಲ ಅಂದಾಗ ಟಿಲ್ಲರ್ ಇದೆ, ಬಾಡಿಗೆಗೆ ಕಳಿಸ್ತೀವಿ. ಆಯ್ತಪ್ಪ, ಸಂತೋಷ. ಯಾರೋ ಮಾಡ್ತಿದಾರೆ, ಅವ್ರಿಗೊಂದು ಬಿಸ್ನೆಸ್. ಆಮೇಲೆ ಬೇರೆ ಇನ್ನೇನ್ ಮಾಡ್ತೀರಿ? ಕೀಟ ರೋಗಗಳು ಅರಿಶಿಣದಲ್ಲಿ ವಿಶೇಷವಾಗಿ ಗಡ್ಡೆ ಕೊಳೆಯೋದೆ. ಅದಕ್ಕೆ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅದು ಯಥೇಚ್ಛವಾಗಿ ಕೊಡ್ತಾ ಇರ್ತೀವಿ. ಅದು
ಮಂತ್ಲಿ ಒಂದ್ಸರಿ ಆಗಲಿಲ್ಲ ಅಂದರೂ 2 ತಿಂಗಳಿಗೆ ಒಂದ್ಸರಿನಾರು ಕಂಪಲ್ಸರಿ ಕೊಡಲೇಬೇಕು. ಹಂಗಾದ್ರೆ ಸ್ವಲ್ಪ ಅವಾಯ್ಡ್ ಆಗೋದು. ಆಮೇಲೆ ಬೆಡ್ನ ಹೈಟ್ ಮಾಡಿದಷ್ಟು ಸ್ವಲ್ಪ ನೀರು ಕಡಿಮೆ ನಿಂತ್ಕೊಳ್ಳೋಂಥ ಜಾಗ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವಾಗಲೂ ನಿಮ್ಮ ಬೆಳೆ ಹಾಳಾಗಿಲ್ಲ ಇದುವರೆಗೆ? ಹಾಂ, ಹಾಳಾಗಿಲ್ಲ. ಒಂದು 6-7 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾನು ಸಾವಯವದಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಗಿರ್ಬೋದು ಮೊದಲನೇ ಹಂತದಲ್ಲಿ, ಇವಾಗ ಸುಧಾರಣೆ ಆಗಿದೆ, ಚೆನ್ನಾಗಿ ಬರ್ತಾ ಏನು ಸಮಸ್ಯೆ ಇಲ್ಲ. ಅರಿಶಿಣದ ಗುಣಮಟ್ಟನೂ ಚೆನ್ನಾಗಿರುತ್ತೆ. ಗುಣಮಟ್ಟ ಚೆನ್ನಾಗಿದೆ. ಆಮೇಲೆ ಮಾರ್ಕೆಟ್ ಬೆಲೆಗಿಂತ ಒಂದು 15-20% ಜಾಸ್ತಿ ರೇಟಿಗೆ ತಗೊಂಡೋದ್ರು. ನಿಮ್ದು ಸಾವಯವ ಟೆಸ್ಟಿಂಗ್ ಮಾಡಿಸಿ ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೊಟ್ಟು ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೊಟ್ಟಿದ್ದಾರೆ KVK ಕಡೆಯಿಂದ. ಎಲ್ಲಿ ಮಾರ್ತೀರಾ ಅದನ್ನ? ಅದು ಬೈಯರ್ ನಮ್ಮ ಹತ್ರನೇ ಬರ್ತಾರೆ. ಓ ಪರವಾಗಿಲ್ಲ. ಅದನ್ನೇನು ಅರಿಶಿನ ನೇರವಾಗಿ ಮಾರ್ತೀರಾ ಇಲ್ಲ ಪುಡಿ ಮಾಡಿ ಮಾರ್ತೀರಾ? ಇಲ್ಲ ಅರಿಶಿಣನೇ ಡೈರೆಕ್ಟ್ ಮಾಡ್ಬಿಡ್ತೀವಿ. ಬೇಯಿಸಿ ಒಣಗಿಸಿರೋ ಅರಿಶಿನ ಹಂಗೆ ಕೊಟ್ಬಿಡ್ತೀವಿ. ಹೇಳಿ ಮೋಹನ್ ಕುಮಾರ್ ಅವ್ರೆ. ಇದು ಈಗ ನಾವು ಪೋಷಕಾಂಶ ನಿರ್ವಹಣೆ ಬಗ್ಗೆ ತಿಳ್ಕೊಂಡ್ವಿ. ಆಯಿತು. ಅದಾದಮೇಲೆ ಅರಿಶಿನಕ್ಕೆ ಏನು ಮಾಡ್ಬೋದು, ಏನೇನು ಸುಧಾರಿತ ಪದ್ಧತಿಗಳಿದೆ ಅಂತಂತಂದರೆ ರೋಗ ಮತ್ತು ಕೀಟ ನಿರ್ವಹಣೆಗೆ ಸ್ವಲ್ಪ ಗಮನ ಹರಿಸ್ಬೇಕು. ಈಗ ನಾವು ಸ್ಟಾರ್ಟಿಂಗ್ ಬೆಡ್ ರೈಸ್ ಮಾಡಿ ನಾವು ಏನಾರು ನಾಟಿ ಮಾಡಿದ್ರೆ ಕೊಳೆ ರೋಗ ಒಂದು ಹಂತಕ್ಕೆ ಕಂಟ್ರೋಲಿಗೆ ಬರುತ್ತೆ. ಬೀಜೋಪಚಾರ ಕರೆಕ್ಟಾಗಿ ಮಾಡಿದರೆ ಕೊಳೆ ರೋಗ ಒಂದು ಹಂತಕ್ಕೆ ಕಂಟ್ರೋಲಿಗೆ ಬರುತ್ತೆ. ಇನ್ನು ಉಳಿದಂತೆ ಇಲ್ಲಿ ನಾವು ಗೊಣ್ಣೆ ಹುಳುವಿನ ಸಮಸ್ಯೆ ಕಾಣ್ತೀವಿ. ಗೊಣ್ಣೆ ಹುಳುವಿನ ಸಮಸ್ಯೆ ಅರಿಶಿನಕ್ಕೊಂದೇ ಅಲ್ಲ, ಬೇರೆ ಬೇರೆ ಬೆಳೆಗಳು ಇದೆ. ಏನು ಗೊಣ್ಣೆ ಹುಳುವಿನ ಸಮಸ್ಯೆ ಅಂತಂದರೆ ಅದ್ರದ್ದು ಜೀವನ ಚಕ್ರವನ್ನು ನಾವು ನೋಡಬೇಕು. ಅದೇನೊಂದು 2-3 ತಿಂಗಳು ನಮ್ಗೆ ತೊಂದರೆ ಕೊಡುತ್ತೆ. ಜೂನ್, ಜುಲೈ, ಆಗಸ್ಟು, ಸೆಪ್ಟೆಂಬರಲ್ಲಿ. ಅದಾದ ನಂತರ ಕೋಶಾವಸ್ಥೆಗೆ ಹೊರಟೋಗುತ್ತದೆ. ಅದಕ್ಕೆ ಏನು ಮಾಡಬೇಕು ರೈತರು ಅಂತಂದರೆ ಬೇವಿನ ಹಿಂಡಿಯ ಬಳಕೆಯನ್ನು ಪ್ರಮಾಣವಾಗಿ ಮಾಡಬೇಕು. ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಆಮೇಲೆ ಬೇವಿನ ಹಿಂಡಿನ ಬಳಸ್ತಕ್ಕಂಥದ್ದು. ಆಮೇಲೆ ಇವಾಗ ಕೆಮಿಕಲ್ ಅಂತಂದರೆ ನಾವು ಪೋರೇಟ್ ಕಾಳುಗಳನ್ನ ಬಳಸ್ತಕ್ಕಂಥದ್ದು ಇವೆಲ್ಲ ಇದ್ದಾವೆ. ಈ ಕೆಲವರು ಇಷ್ಟಪಡಲ್ಲ ಅದನ್ನು. ಹಾಗಾಗಿ ಮೆಟರೈಸಿಯಮ್ ಅನಿಸೋಪ್ಲೆ ಅಂತಕ್ಕಂಥ ಒಂದು ಇದೆ, ಅದು ಕೂಡ ಕೀಟನಾಶಕ ಥರನೇ ಅದನ್ನು ಬಳಸ್ಬೋದು ರೈತರು. ಅದನ್ನು ಕೊಟ್ಟಿಗೆ ಗೊಬ್ಬರ ಜೊತೆ ಎನ್ರಿಚ್ ಮಾಡಿ ನಾವು ನಾಟಿ ಮಾಡ್ಬೇಕಾದ್ರೆ ಹಾಕೋದ್ರಿಂದ ಅದು ಇವುಗಳಿಗೆ ಏನು ಗೊಣ್ಣೆ ಹುಳುಗಳಿಗೆ ರೋಗವನ್ನು ಬರೆಸುತ್ತೆ. ಆಮೇಲೆ ನಮ್ಮ ಸುತ್ತಮುತ್ತ ನಮ್ಮ ಜಮೀನುಗಳಲ್ಲಿ ಗೊಣ್ಣೆ ಹುಳು ಬಾಧೆ ಇದೆ ಅಂತಂದರೆ ಅದನ್ನು ಪ್ರತಿ ತಿಂಗಳು ಕೂಡ ಹನಿ ನೀರಾವರಿ ಮೂಲಕ ಬಿಡೋದ್ರಿಂದ ಅದು ಏನು ಅರಿಶಿನ ಈ ಬೆಳೆ ಸುತ್ತಮುತ್ತ ಅದರ ಆ್ಯಕ್ಟಿವಿಟಿ ಕಡಿಮೆ ಆಗುತ್ತೆ. ಅದು ಕಾಂಟ್ಯಾಕ್ಟಿಗೆ ಬಂದರೆ ಅದು ಸತ್ತೋಗುತ್ತೆ, ಅದಕ್ಕೆ ರೋಗ ಬಂದು ಸತ್ತೋಗುತ್ತೆ. ಆಮೇಲೆ ನೆಮಟೋಡ್ ಸಮಸ್ಯೆನೂ ನಾವು ನೋಡ್ತೀವಿ ಇದರಲ್ಲಿ. ಅದಕ್ಕೆ ಮೇಯ್ನ್ ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಬೇವಿನ ಹಿಂಡಿನ ಬಳಕೆ ಮಾಡ್ತಕ್ಕಂಥದ್ದು, ಒಳ್ಳೆ ಕ್ವಾಲಿಟಿ ಬೇವಿನ ಹಿಂಡಿನ ಬಳಕೆ ಮಾಡೋದು. ಮತ್ತು ಬಯೋ ಏಜೆಂಟ್ಸ್ಗಳು ನಾವಿದೆ. ಈಗ ಟ್ರೈಕೋಡರ್ಮಾ ಹರಿಜಿಯಾನಮ್ ಇದೆ, ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಇದೆ, ಪೆಸಿಲೋಮೈಸಿಸ್ ಲಿನನಿಸ್ ಇದೆ. ಇವುಗಳನ್ನು ರೈತರು ಕನಿಷ್ಠ ತಿಂಗಳಿಗೊಮ್ಮೆನಾದರೂ ಕೂಡ ಹನಿ ನೀರಾವರಿ ಮೂಲಕ ಆ ಜಮೀನಿಗೆ ಬಿಡೋದ್ರಿಂದ ಅವುಗಳು ಅವುಗಳ ಲೋಡು ನಾವೇನು ಹೇಳ್ತೀವಿ ಮೈಕ್ರೋ ಆರ್ಗನಿಸಮ್ ಲೋಡ್ ಚೆನ್ನಾಗಾಗೋದ್ರಿಂದ ಅಲ್ಲಿ ಬರ್ತಕ್ಕಂಥ ಕೊಳೆ ರೋಗ ಇರ್ಬೋದು, ಅಥವಾ ನೆಮಟೋಡ್ ಸಮಸ್ಯೆ ಇರ್ಬೋದು, ಅಥವಾ ನಮ್ಮ ಈ ಗೊಣ್ಣೆ ಹುಳುವಿನ ಸಮಸ್ಯೆ ಇರ್ಬೋದು, ಇವುಗಳನ್ನು ಮಾಡ್ಕೋಬೋದು. ಇನ್ನೊಂದು ನಾವು ಗಮನಿಸಬೇಕು, ಇನ್ನೊಂದು ಸೂಡೋ ಸ್ಟೆಮ್ ಬೋರರ್ ಅಂತ ನಾವು ಹೇಳ್ತೀವಿ. ಸ್ಟೆಮ್ ಬೋರರ್ ಅಂತ ಈ ಆಗಸ್ಟ್ ತಿಂಗಳಲ್ಲಿ ಅದು ನಮ್ಗೆ ಕಾಣಿಸ್ಕೊಳ್ತಕ್ಕಂಥ ಒಂದು ಕೀಟಬಾಧೆ. ಅದಕ್ಕೆ ನಾವು ರೈತರ ಜಮೀನಲ್ಲಿ ರೈತರ ಎಕ್ಸ್ಪೀರಿಯೆನ್ಸ್ ನೋಡಿದಾಗ ಸಾಕಷ್ಟು ಕೆಮಿಕಲ್ ಇದ್ದಾವೆ. ಅದಲ್ಲದೆ ನೋಡಬೇಕು ಅಂದರೆ ಮೇಯ್ನಾಗಿ ಬೇವಿನ ಎಣ್ಣೆ ಅಥವಾ ನೀಮ್ ಸೋಪ್ ಅಂತ ಇತ್ತೀಚೆಗೆ ಮಾರ್ಕೆಟಲ್ಲಿ ಸಿಗ್ತದೆ, ಒಳ್ಳೆ ಎಫೆಕ್ಟ್ ಇದೆ. ಅದನ್ನು ಪ್ರತಿ 25 ದಿವಸಗಳಿಗೆ ಒಂದು ಸಿಂಪರಣೆ, ರೈತರು ಏನಾದರೂ ಒಂದು 3-4 ಸಿಂಪರಣೆ ಮಾಡಿದ್ದೆ ಆದಲ್ಲಿ ಏನು ನಾವು ಬೋರರ್ ಸಮಸ್ಯೆ ಏನಿದೆಯಲ್ಲ ಆ ಕಾಂಡ ಕೊರಕ ಆ ಸಮಸ್ಯೆನ ಪರಿಹಾರ ಆಗುತ್ತೆ. ಅಂದರೆ ಅದು ರಿಪಲ್ ಆಗುತ್ತೆ, ಆ ಸ್ಮೆಲ್ಲಿಗೆ ನಮ್ಮ ಜಮೀನಿಗೆ ಅದು ಬರಲ್ಲ, ಅದು ರಿಪಲ್ ಆಗಿ ಹೊರಟೋಗುತ್ತೆ. ಅವುಗಳನ್ನ ನಾವು ಎಫೆಕ್ಟಿವ್ ಕಂಟ್ರೋಲ್ ಮಾಡ್ಬೋದು. ಇನ್ನು ಚಿಕ್ಕ ಪುಟ್ಟ ಎಲೆ ಚುಕ್ಕೆ ರೋಗ ಇವೆಲ್ಲವೂ ನಾವು ಟ್ರೈಕೋಡರ್ಮಾ ಸೂಡೋಮೋನಾಸು ಅಥವಾ ಜೀವಾಮೃತ ಅಂತ ಹೇಳ್ತಾಯಿದ್ರು ರೈತರು. ಜೀವಾಮೃತವನ್ನು ನಿಯಮಿತವಾಗಿ ಅವರು ಬಳಸ್ಕೊಂಡ್ರೆ ಎಲೆ ಚುಕ್ಕೆ ರೋಗ ಒಂದು ಕಂಟ್ರೋಲಿಗೆ ಬರತಕ್ಕಂಥದ್ದನ್ನ ರೈತರ ತಾಕಗಳಲ್ಲಿ ನೋಡಿದ್ದೀವಿ. ಇದು ಒಟ್ಟಾರೆಯಾಗಿ ಇದಲ್ಲದೆ ಕಳೆ ನಿರ್ವಹಣೆ, ನೀರು ನಿರ್ವಹಣೆ, ಪೋಷಕಾಂಶ ನಿರ್ವಹಣೆ ಇವೆಲ್ಲವೂ ಕೂಡ ಅದು ಹ್ಯಾಂಡ್ ಇನ್ ಹ್ಯಾಂಡ್ ರೈತರು ಮಾಡ್ಕೋಬೇಕು. ಅರಿಶಿನ ಬೇಯಿಸೋ ತಾಂತ್ರಿಕತೆಯಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಸರ್? ಇತ್ತೀಚಿನ ದಿನಗಳಲ್ಲಿ ನಾವು ಅರಿಶಿಣದ ಕಟಾವು ಮತ್ತು ಕಟಾವು ನಂತರದ ವಿಷಯಗಳು ಸಾಕಷ್ಟು ಚರ್ಚೆಗೆ ಬರ್ತಿದ್ದಾವೆ. ಯಾಕೆ? ರೈತರ ಹತ್ರ ಆಳುಗಳಿಲ್ಲ. ಆಮೇಲೆ ನಮ್ಮಲ್ಲಿ ಈಗ ಇರ್ತಕ್ಕಂಥ ಆಳುಗಳು ಹಳೇ ವಿಧಾನದಲ್ಲಿ ಬೇಯಿಸಲಿಕ್ಕೆ ಅವರು ಸ್ವಲ್ಪ ಬಿಸಿಲಲ್ಲಿ ಸ್ವಲ್ಪ ಹಾರ್ಡಿ ವರ್ಕ್ ಅದು. ಅದಕ್ಕೆ ಬೇರೆ ಬೇರೆ ಮೆಥಡ್ ಏನಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಇದನ್ನು ನಾವು ನೋಡೋದು ಒಂದೇ ಅಲ್ಲ, ಮಾರುಕಟ್ಟೆಯನ್ನು ಕೂಡ ನೋಡಬೇಕು. ಏನು ಮೆಥಡ್ ಮಾಡ್ತಿದ್ದೀವಿ, ಏನು ಮೆಥಡ್ ಇದೆ ಅಂತ ನೋಡಿದಾಗ ಅರಿಶಿಣವನ್ನು ನಾವು ಕಟಾವು ಅಂದರೆ ಹಾರ್ವೆಸ್ಟ್ ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ, ಮಣ್ಣೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ತೊಳೆದು ಅದನ್ನು ಬಾನಿ ಅಂತ ಹೇಳ್ತಾರೆ, ಬಾನಿಯಲ್ಲಿ ಹಾಕಿ ಬೇಯಿಸ್ತಕ್ಕಂಥದ್ದು. ಎಷ್ಟು ಒಂದು 10-12 ನಿಮಿಷ ಅದು ಅಂದರೆ ಅದು ಹೀಟ್ ಆದಂಗೆ ಅದು ಟೈಮ್ ಕೂಡ ಕಡಿಮೆ ಆಗ್ತಾ ಬರುತ್ತೆ.
ಬೇಯಿಸಿ ಅದು ಒಂದು ಕಡ್ಡಿಲಿ ಚುಚ್ಚಿದಾಗ ನೀಟಾಗಿ ಒಳಗಡೆ ಇನ್ಸರ್ಟ್ ಆದರೆ ಅದು ಬೆಂದಿದೆ ಅಂತ ಅದನ್ನು ತಗೊಂಡೋಗಿ ಕಣದಲ್ಲಿ ಒಣಗಿಸ್ತಕ್ಕಂಥದ್ದು. ಇದು ನಡೀತಾ ಇರ್ತಕ್ಕಂಥದ್ದು. ಇದೇನಾದರೂ ಈ ಥರ ಬಾಣಲ್ಲಿ ಬೇಯಿಸ್ಬೇಕಾದ್ರೆ ಒಂದು ಎಕರೆನ ಬೇಯಿಸೋಕ್ಕೆ 2 ರಿಂದ 3 ದಿನ ತಗೊಳ್ತಾರೆ. 5 ರಿಂದ 6 ಜನ ಪಕ್ಕ ಹಾರ್ಡಿಯಾಗಿರ್ತಕ್ಕಂಥ ರೈತರಂದರೆ ಆಳುಗಳು. ಅದಕ್ಕೀಗ ಎಲ್ಲ ಕಡೆ ಸಿಗಲ್ಲ, ಅವರಿಗೆ ಬೇಡಿಕೆ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಏನು ಮಾಡ್ತಿದ್ದಾರೆ, ಸ್ಟೀಮ್ ಬಾಯ್ಲರ್ಗಳು ಬಂದಿವೆ. ಈಗ ತಮಿಳುನಾಡು, ಕರ್ನಾಟಕದಲ್ಲೂ ಸಾಕಷ್ಟು ನಮ್ಮ FPOಗಳು ತಗೊಂಡಿದ್ದಾರೆ ಸ್ಟೀಮ್ ಬಾಯ್ಲರು. ಏನು ಒಂದು ದಿವಸಕ್ಕೆ ಒಂದು 4 hour 5-6 hours ಒಂದು ಎಕರೆನ ಬೇಯಿಸ್ಬಿಡ್ತಾರೆ. ಸ್ಟೀಮು 4 ಕಡೆ ಜನ್ರೇಟ್ ಆಗುತ್ತೆ. ಅದು 300 kg ಅಷ್ಟು ಒಂದು ಸ್ಟೀಮ್ಗಳು ಅದು ಸೇರಿಸ್ಕೊಂಡು ಅದು ಅಷ್ಟೇ ಅದನ್ನು ಒಂದು 8 ರಿಂದ 10 ನಿಮಿಷಕ್ಕೆಲ್ಲ ಅದು ಬೆಂದ್ಬಿಡುತ್ತೆ. ಇದು ಬಂದಿದೆ ಅಡ್ವಾನ್ಸ್ ಟೆಕ್ನಾಲಜಿ. ಚಾರ್ಜ್ ತಗೊಳ್ತಿದ್ದಾರೆ, ಬಾಡಿಗೆ ಕೊಡ್ತಿದ್ದಾರೆ ಚಾಮರಾಜನಗರದಲ್ಲಿ. ಅದಲ್ಲದೆ ಇನ್ನೊಂದು ತಂತ್ರಜ್ಞಾನ ಇದೆ, CFTRI ತಂತ್ರಜ್ಞಾನ ಅಂತ. ಏನು, ಅರಿಶಿಣವನ್ನು ಚೆನ್ನಾಗಿ ತೊಳೆದು ಸ್ಲೈಸ್ ಮಾಡಿ 2 mm ದಪ್ಪನಾದಂಥ ಸ್ಲೈಸ್ಗಳು ಮಾಡಿ ಅದನ್ನು ಡ್ರೈ ಮಾಡಿ, ಸೋಲಾರ್ ಡ್ರೈ ಅಥವಾ ಬಿಸಿಲಲ್ಲಿ ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಮಾರಿ ಅಂತ. ಅದು ಚೆನ್ನಾಗಿದೆ ಮೆಥಡು, ಏನಂತ ತೊಂದರೆ ಏನು ಆಗಲ್ಲ, ಗುಣಮಟ್ಟನೂ ಉಳ್ಕೊಳ್ಳುತ್ತೆ. ಆಮೇಲೆ ನಾವೆಲ್ಲ ಈಗ ಕಣಕ್ಕೆ ಹಾಕ್ತೀವಿ, ಆ ಮಣ್ಣಿಗೆ ಸ್ವಲ್ಪ ಮಿಕ್ಸ್ ಆಗೋಂಥದ್ದು ಅವೆಲ್ಲ ತೊಂದರೆಗಳು ಹೋಗುತ್ತೆ. ಬಟ್ ಇಲ್ಲಿ ಏನು ಒಂದು ಗಮನಿಸಬೇಕು, ಮಾರುಕಟ್ಟೆ ಅವ್ರು ಏನು ಕೇಳ್ತಿದ್ದಾರೆ. ಈಗ ನೋಡಿ, ನಾವು ಅರಿಶಿನ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಏನು ಬರುತ್ತೆ, ಪಾಲಿಷ್ ಮಾಡಿರ್ತಕ್ಕಂಥ ಅರಿಶಿಣದ ಕೊಂಬುಗಳೇ ಬರ್ತವೆ, ಪೌಡ್ರ್ ಬರಲ್ಲ ಮಾರ್ಕೆಟಲ್ಲಿ. ಹಾಗಾಗಿ ಆ ಪಾಲಿಷ್ ಇದೆಯಲ್ಲ, ಇನ್ನೂ ಕೂಡ ನಮ್ಮ ಏನಂದರೆ ತಂತ್ರಜ್ಞಾನ, ನಾವು ಡೈರೆಕ್ಟಾಗಿ ಪೌಡ್ರು ಮಾಡೋಂಥ ತಂತ್ರಜ್ಞಾನ ಇದ್ದರೂ ಕೂಡ ಯಾರು ಪೌಡ್ರು ಬಳಸ್ತಾರೆ ಕಂಪ್ನಿಗಳು, ಅವ್ರಿಗೆ ನಾವು ಕೊಡ್ಬೋದು ಆ ಮೆಥಡಲ್ಲಿ. ಬಟ್ ಈಗ ಈ ರೋಡ್ ಮಾರ್ಕೆಟ್ ಇರ್ಬೋದು, ಇನ್ನೊಂದು ಮಾರ್ಕೆಟಿಗೆ ನಾವೇನಿದೆಯಲ್ಲ ಅದಕ್ಕೆ ಅನ್ಪಾಲಿಶ್ಡ್, ಪಾಲಿಶ್ಡ್, ಡಬಲ್ ಪಾಲಿಶು ಈ ಥರ ಅರಿಶಿಣದ ಕೊಂಬುಗಳು ಮಾಡಬೇಕು ಅಂದರೆ ನಾವು ಬೇಯಿಸಲೇಬೇಕು. ಸರ್, ಸಾವಯವ ಕೃಷಿಯಲ್ಲಿ ತಾವು ಅರಿಶಿನ ಬೇಸಾಯ ಮಾಡ್ತಿರೋದ್ರಿಂದ ಒಂದು ಎಕರೆಗೆ ಏನು ಖರ್ಚಾಗ್ತಿದೆ ಅರಿಶಿನಕ್ಕೆ? ಸರ್, ಇವಾಗ ನಮಗೆ 1 ಎಕರೆಗೆ ಸರಾಸರಿ ಅಂದರೆ ಒಂದು 40,000 ಅಷ್ಟೇ ಆಗ್ತಾ ಇರೋದು. 40,000. ಮಾಮೂಲಿ ರಾಸಾಯನಿಕದಲ್ಲಿ ಮಾಡುವಾಗ ಎಷ್ಟು ಖರ್ಚಾಗೋದು? ರಾಸಾಯನಿಕದಲ್ಲಿ ಮಾಡಬೇಕಾದ್ರೆ ಅವಾಗ 75,000 ರಿಂದ 80,000 ಆಗ್ತಾ ಇತ್ತು. ಒಂದು ಅರ್ಧ ಖರ್ಚು ಉಳಿತಾಯ. ಅರ್ಧ ಖರ್ಚು ಉಳಿತಾಯ. ಓಕೆ. ಇಳುವರಿ ಎಷ್ಟು ಬರ್ತಾ ಇದೆ ಅಂತ? ಇಳುವರಿ ಸೇಮ್ ಅಷ್ಟೇ ಬರ್ತಾ ಇದೆ, ಇವಾಗ ಏನು ಸಮಸ್ಯೆ ಇಲ್ಲ. ಓಕೆ. ಬೇಯಿಸಿದ ಅರಿಶಿನ ಎಷ್ಟು ಕ್ವಿಂಟಾಲ್ ಸಿಗ್ತಾ ಇದೆ ನಿಮಗೆ? ಬೇಯಿಸಿದ ಅರಿಶಿನ ಅದೇ ಲಾಸ್ಟ್ ಟೈಮು ಒಂದು 25 ಕ್ವಿಂಟಾಲ್ ಸಿಕ್ತು ಬಿತ್ತನೆ ಕೊಟ್ಟು. ಓಕೆ. ಆಮೇಲೆ ಇನ್ನೊಂದು ಬಿತ್ತನೆ ಶಿಫಾರಸ್ ಏನಂದರೆ, ಬೆಳ್ಳು ಅರಿಶಿನಕ್ಕಿಂತ ಗಂಟು ಅರಿಶಿನ ಬಿತ್ತನೆ ಮಾಡಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. ಓಕೆ. ನಾವು ಅದು ಇದು ಮಾಡಿದ ಪ್ರಕಾರ ಬೆಳ್ಳು ಹಾಕಿದ ಜಾಗದಲ್ಲಿ ಅಷ್ಟೊಂದು ಚಿಪ್ಪು ಏನು ದಪ್ಪ ಬಂದಿರಲಿಲ್ಲ. ಗಂಟು ಅರಿಶಿನ ಎಲ್ಲ ಹಾಕಿದ್ವಿ, ಅಲ್ಲಿ ಒಂದು ಚಿಪ್ಪು 5 ರಿಂದ 6 kg ಅಷ್ಟು ತೂಕ ಬಂದು. ಮಾಹಿತಿಗಳು ಸಾಕಷ್ಟು ಇದ್ದಾವೆ ಇಬ್ಬರ ಹತ್ರನೂ, ಆದರೆ ಸಮಯ ನಮ್ಮ ಹತ್ರ ಸಾಕಷ್ಟಿಲ್ಲ. ಹಾಗಾಗಿ ಹೆಚ್ಚಿನ ಮಾಹಿತಿಗೆ ನಮ್ಮ ರೈತರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಡಾಕ್ಟರ್ ಮೋಹನ್ ಕುಮಾರ್ ಅವರೇ ತಮ್ಮ ಸಂಪರ್ಕ ಸಂಖ್ಯೆ ದಯಮಾಡಿ ಹೇಳಿ ಕನ್ನಡದಲ್ಲಿ. ನಂದು ಮೊಬೈಲ್ ನಂಬರು 7760 77 3584 7760 77 3584. ಇನ್ನೂ ಒಂದು ಸರಿ ಹೇಳ್ಬಿಡಿ. 7760 77 3584. ತಮ್ಮದು ಹೇಳ್ತೀರಾ ಗುರುಪ್ರಸಾದ್ ಅವರೇ? 74 83 11 7941. ಇನ್ನೊಮ್ಮೆ 74 83 11 7941. ಇನ್ನೂ ಒಂದು ಸರಿ ಹೇಳ್ಬಿಡಿ. 74 83 11 7941. ಒಳ್ಳೆಯದು ಗುರುಪ್ರಸಾದ್ ಅವರೇ. ಹಾಗೆ ಮೋಹನ್ ಕುಮಾರ್ ಅವರೇ, ಇದುವರೆಗೂ ಅರಿಶಿಣ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.